ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM ಅಂತ ನೀವು ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ನ ಪ್ರಪಂಚದ ಯಾವ ಮೂಲೆಯಲ್ಲೂ ಬೇಕಾದ್ರೂ ನೀವು ಕೇಳ್ಬೋದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ನೀವು ಆ ಒಂದು ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕೂಡ ನಮ್ಮ ಈ ಒಂದು ಇಂಟರ್ವ್ಯೂನ ನಾವು ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಮಿಸ್ಟರ್ ನಿಖಿಲ್ ಕುಲಕರ್ಣಿ ಅವರು. ಇವರು ಆಥರ್, ಲೇಖಕರು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೀಡರ್ ಅಟ್ ಅಟ್ಲಾಸಿಯನ್, ಫೌಂಡಿಂಗ್ ವಾಲಂಟಿಯರ್ ಅಂಡ್ ಪಾರ್ಟ್ ಟೈಮ್ ಫೆಲೋ ಅಟ್ ಇನ್ಸ್ಪಿರಿಟ್ ಆರ್ಗನೈಸೇಷನ್. ಹಾಗೆ ಇವರು ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ಆಫ್ ದ NSW ಚಾಪ್ಟರ್ ಆಫ್ ಆಸ್ಟ್ರೇಲಿಯಾ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ವಿಚ್ ಇಸ್ AIBC. ಹಾಗೆ ರೀಸೆಂಟ್ ಆಗಿ ಇವರು 2025 ಅಲ್ಲಿ ಒನ್ ಆಫ್ ದ 21 ನ್ಯಾಷನಲ್ ಲೀಡರ್ಸ್ ಇನ್ ದ ಏಷ್ಯನ್ ಆಸ್ಟ್ರೇಲಿಯನ್ ವಾಯ್ಸಸ್ ಅಂತ ಕೂಡ ರೆಕಗ್ನಿಷನ್ ನ ಇವರು ಪಡೆದಿದ್ದಾರೆ. ಇವರು ಚಾನೆಲ್ 9, SBS ಹೀಗೆ ಹಲವಾರು ಮೇಜರ್ ಮೀಡಿಯಾದಲ್ಲಿ ಕೂಡ ಇವರು ಫೀಚರ್ ಆಗಿದ್ದಾರೆ, ಪ್ರಸಿದ್ಧರಾಗಿದ್ದಾರೆ. ಸೊ ಬನ್ನಿ, ಇವ್ರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲು ಇವ್ರನ್ನ ನಮ್ಮ ಅಪ್ಪು ರೇಡಿಯೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಿಖಿಲ್ ಕುಲಕರ್ಣಿ ಅವರಿಗೆ ನಿಮ್ಗೆ ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸುಸ್ವಾಗತ. ತುಂಬಾ ಧನ್ಯವಾದ ಜ್ಯೋತ್ಸ್ನಾ. ಇಲ್ಲಿ ನಿಮ್ಮ ಶೋಗೆ ಬಂದು ತುಂಬಾ ಖುಷಿ ಆಗ್ತಾ ಇದೆ. ಸೊ ನಂಗೂ ತುಂಬಾ ಖುಷಿ ಆಯ್ತು ನಿಖಿಲ್ ಅವರು. ಅದ್ರಲ್ಲೂ ನಮ್ಮ ಒಂದು ಕನ್ನಡದವರು ಅಂದಾಗ ಒಂಥರ ತುಂಬಾ ಹೆಮ್ಮೆ ಆಗುತ್ತೆ ನೀವು ಬಂದಿರೋದು. ಸೊ ದಿಸ್ ಅನ್ ಆನರ್ ಟು ಹ್ಯಾವ್ ಯು ಆಸ್ ವೆಲ್ ನಿಖಿಲ್ ಅವರೇ. ಸೊ ನಿಖಿಲ್ ಅವರ ನಾವು ಒಂದು ಶಾರ್ಟ್ ಬ್ಯಾಕ್ ಗ್ರೌಂಡ್ ಅವರ ಒಂದು ಪರಿಚಯ ಮಾಡಿಕೊಟ್ಟಾಯ್ತು. ಸೊ ನಿಖಿಲ್ ಅವರೇ, ನಿಮ್ಮ ಒಂದು ಹಿನ್ನೆಲೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ನಮ್ಮ ಶ್ರೋತೃಗಳ ಹತ್ರ ಹಂಚಿಕೊಳ್ಳಿ. ನಾನ್ರಿ ನಮ್ಮ ಭಾಷಣ ಒಳಗೆ ಸ್ಟಾರ್ಟ್ ಮಾಡ್ಬಿಡ್ತೇನ್ರಿ. ಖಂಡಿತ ರೀ, ನಮ್ಗೆ ಉತ್ತರ ಕನ್ನಡ ಅಂದ್ರೆ ಬಹಳ ಇಷ್ಟ. ನಮ್ಮ ಕನ್ನಡ ಕೇಳಿ ಸ್ವಲ್ಪ ಬೋರ್ ಆಗುತ್ತೆ. ಸೊ ನಾನ್ ಸಣ್ಣನಿಂದ ಬೆಳೆದಿದ್ದು ಬಾಗಲಕೋಟ್ ಜಿಲ್ಲೆ ಇಳ್ಕಲ್ ಅಲ್ಲಿ. ನೀವು ಇಳ್ಕಲ್ ಹೆಸರು ಕೇಳಿರ್ಬಹುದು. ಇಳ್ಕಲ್ ಸೀರೆ ತುಂಬಾ ಪ್ರಸಿದ್ಧ. ಇಳ್ಕಲ್ ಗ್ರೆನೈಟ್ ಕಲ್ಲು, ಅಲ್ಲಿದು ಕೆಂಪು ಗ್ರೆನೈಟ್ ತುಂಬಾ ಪ್ರಸಿದ್ಧ. ಸೊ ನಾನು ಚಿಕ್ಕವನಿದ್ದಾಗ ಅಲ್ಲಿ ಬೆಳೆದಿದ್ದು, ಅಲ್ಲಿ ಸ್ಕೂಲ್ಗೆ ಹೋಗಿದ್ದೆ. ಆಮೇಲೆ ನಂದು ಸ್ಕೂಲಿಂಗ್ ಒಂದ್ ಸ್ವಲ್ಪ ದಿನ ಬಿಜಾಪುರ್ ಸೈನಿಕ್ ಸ್ಕೂಲ್ ಅಲ್ಲಿ ಓದಿದ್ದೆ ನಾನು. ಸೊ ಹಾಗಾಗಿ ನನ್ಗೆ ಸ್ವಲ್ಪ ನಮ್ದು ಇಂಡಿಯನ್ ಆರ್ಮ್ ಫೋರ್ಸಸ್ ಬಗ್ಗೆ ಆಯ್ತು, ಸ್ವಲ್ಪ ಕ್ಲೋಸ್ ಕನೆಕ್ಷನ್ ಇದೆ. ಅಲ್ಲಿ ನಾನು ಫುಲ್ ನನ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ನಾನು ಆಮೇಲೆ ಧಾರವಾಡಲ್ಲಿ ಓದಿದೆ. ನಮ್ ಪೇರೆಂಟ್ಸ್ ಇದ್ದದ್ದು ಇಳ್ಕಲ್ ಅಲ್ಲಿ, ಬಟ್ ಮತ್ತೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅವ್ರಿಗೆ. ಸೊ ಅಲ್ಲಿ ಅದಕ್ಕೆ ಸೈನಿಕ್ ಸ್ಕೂಲ್ ಓದಿ, ಸೈನಿಕ್ ಸ್ಕೂಲ್ ಇಂದ ಧಾರವಾಡಲ್ಲಿ ನಾನು 9th 10th, ಆಮೇಲೆ ಇದು ಹೇಳೋಕೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ, PUC 1 PUC 2 ಅಲ್ಲಿ ಬಟ್ ಅದು PUC ಅಂತ ಕೇಳಿದ್ರೆ ಅದರದ್ದು ಇದನ್ನೇ ಬೇರೆ, ಯೂನಿವರ್ಸಿಟಿ ಕಾಲೇಜ್, ಯೂನಿವರ್ಸಿಟಿಗೆ ಹೋಗಕ್ಕಿಂತ ಮುಂಚೆ. ಕರೆಕ್ಟ್. ಅದು ಆದ್ಮೇಲೆ ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೂರತ್, ಗುಜರಾತ್ ಅಲ್ಲಿ, ಅಲ್ಲಿ ಅದು ಅದಕ್ಕೆ ಮೊದಲು ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳ್ತಿದ್ರು. ಸೂರತ್ ವಾಸ್ ವೆರಿ ಫೇಮಸ್. ಸೊ ಅಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದೆ. ಆಮೇಲೆ ನಾನು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಓದಿದ್ದು. ಸೊ ನನ್ ತಲೆಯಲ್ಲಿ ಒಂದೇನು, ಟೆಕ್ನಾಲಜಿ ಎಲ್ಲ ಹೊಸದಾಗಿ ಬರ್ತಾ ಇರುತ್ತೆ, ದಟ್ ಈಸ್ ಆಫ್ ಕೋರ್ಸ್ ಇಂಟ್ರೆಸ್ಟಿಂಗ್. ಬಟ್ ಆ ಟೆಕ್ನಾಲಜಿ ಅಪ್ಲಿಕೇಶನ್ ಆ ಸೈಡ್ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಸೊ ಟೆಕ್ನಾಲಜಿ ಯೂಸ್ ಮಾಡಿ ಏನ್ ಮಾಡ್ಬೋದು ಅಂತಂದು. ಸೊ ಅದು ನಾನು ಹಂಗೆ ಒಂದರಿಂದ ಒಂದು ಇದಾಗಿ, ನಾನು ಆಕ್ಚುಲಿ ಇಂಜಿನಿಯರಿಂಗ್ ಅಲ್ಲಿ ಇಂಡಿಯಾದಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ತುಂಬಾ ಸಿಕ್ತಂದ್ರೆ ಇಟ್ ಇಸ್ ಅ ವೆರಿ ಪ್ರೆಸ್ಟಿಜಿಯಸ್ ಥಿಂಗ್. ನನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಸಿಕ್ಕರು ನನ್ಗೆ ಅದು ಜಾಯಿನ್ ಮಾಡೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಹೋಗಿ ಪಾಂಡಿಚೇರಿಯಲ್ಲಿ ಒಂದು NGO ಅಲ್ಲಿ ಕೆಲಸ ಮಾಡಿದೆ 1 ವರ್ಷ. ನಿಮ್ಗೆ ನೆನಪಿರ್ಬೋದು, ಇದು ದೂರದರ್ಶನ ಅಲ್ಲಿ ಚಿತ್ರಹಾರ್ ಮತ್ತು ರಂಗೋಲಿ ಅಂತ ಫಿಲ್ಮ್ ಸಾಂಗ್ ಪ್ರೋಗ್ರಾಮ್ ಬರ್ತಿತ್ತು. ಆ ಫಿಲ್ಮ್ ಸಾಂಗ್ ಪ್ರೋಗ್ರಾಮ್ ಅಲ್ಲಿ ಕೆಳಗಡೆ ಸಬ್ ಟೈಟಲ್ ಬರ್ತಿತ್ತು, ಅದು ಸೇಮ್ ಲ್ಯಾಂಗ್ವೇಜ್ ಸಬ್ ಟೈಟ್ಲಿಂಗ್ ಅಂತ. ಅದು ಕಾನ್ಸೆಪ್ಟ್ ಏನಂದ್ರೆ, ಈ ನಮ್ ರೂರಲ್ ಏರಿಯಾಸ್ ಅಲ್ಲಿ ಇಂಡಿಯಾ ಅಲ್ಲಿ ಎಷ್ಟೋ ಜನ ಸ್ಕೂಲ್ ನಿಂದ ಬೇಗ ಡ್ರಾಪ್ ಆಫ್ ಆಗ್ತಾರೆ. ಸೊ ಹಾಗಾಗಿ ಅವ್ರಿಗೆ ಓದೋ ಅಭ್ಯಾಸ ಮಟೀರಿಯಲ್ ಜಾಸ್ತಿ ಸಿಗಲ್ಲ. ಸೊ
ಅವ್ರದ್ದು ಕಾನ್ಸೆಪ್ಟ್ ಏನಂದ್ರೆ ಆ ಫಿಲ್ಮ್ ಸಾಂಗ್ ಅನ್ನ ಎಲ್ಲರೂ ನೋಡ್ತಾರೆ. ಸೊ ನೀವು ಅದನ್ನ ಸಬ್ ಟೈಟಲ್ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡಿರೋದ್ರಿಂದ ಅವ್ರಿಗೆ ಅದು ರೀಡಿಂಗ್ ಪ್ರಾಕ್ಟೀಸ್ ಆಗಿ ಸಿಂಪಲ್ ವರ್ಡ್ಸ್ ನ ಅವರು ಓದ್ಬಹುದು. ಸೊ ಹಾಗಾಗಿ ಅವರು ಬಸ್ ಬೋರ್ಡ್, ನ್ಯೂಸ್ ಪೇಪರ್ ಹೆಡ್ಲೈನ್, ಪೋಸ್ಟ್ ಕಾರ್ಡ್ ಬಂದ್ರೆ ಏನೋ ಸ್ವಲ್ಪ ಅದ್ರ ಏನಿದೆ ಅಂತಂದ್ರೆ ಆ ತರ ಓದೋದು ಪ್ರಾಕ್ಟೀಸ್ ಸಿಕ್ಕೋದ್ರಿಂದ ಅವ್ರದ್ದು ಲಿಟ್ರಸಿ ಲೆವೆಲ್ಸ್ ಅಟ್ ಲೀಸ್ಟ್ ವೋಂಟ್ ಡಿಟೀರಿಯೋರೇಟ್ ಆರ್ ದೇ ವಿಲ್ ಗೆಟ್ ಬೆಟರ್. ಆತರ ಅದು ಪ್ಲಾನೆಟ್ ರೀಡ್ ಅಂತ. ಇಟ್ ಇಸ್ ಅ ವೆರಿ ಪ್ರಾಮಿನೆಂಟ್ ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಆರ್ಗನೈಸೇಷನ್. ಸೊ ಅಲ್ಲಿ ನಾನು ಕೆಲಸ ಮಾಡಿದೆ. ಸೊ ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ನನ್ಗೆ ಇನ್ನು ನಂದರದ್ದು ಬಿಲೀಫ್ ಫರ್ಮ್ ಆಯ್ತು ಕಿ ಟೆಕ್ನಾಲಜಿನ ಅಪ್ಲೈ ಮಾಡಿ ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಅಂತಂದು. ಸೊ ಆಮೇಲೆ ನಾನು ಬೆಂಗಳೂರಲ್ಲಿ ಒಂದು 2006 ಇಂದ ಆಲ್ಮೋಸ್ಟ್ ಇಲ್ಲಿ ಸಿಡ್ನಿ ಬರೋ ತನಕ 2018 12 ವರ್ಷ ಬೆಂಗಳೂರಲ್ಲಿದ್ದೆ. ನಾನು ಬೇರೆ ಬೇರೆ ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿದೆ. ಇಂಡಿಯಲ್ಲಿ ಇರೋರು, ಇಂಡಿಯಾದಿಂದ ಬಂದವರಿಗೆ ಫ್ಲಿಪ್ಕಾರ್ಟ್ ಅನ್ನೋ ಕಂಪನಿ ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಮೊದಲು ಫ್ಲಿಪ್ಕಾರ್ಟ್ ಇನ್ನು ತುಂಬಾ ಸಣ್ಣ ಕಂಪನಿ ಇರುವಾಗ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಇನ್ನೊಂದು ಎಜುಕೇಶನ್ ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿ ಮತ್ತೆ ಒಂದ್ 4 ವರ್ಷ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಇಂಡಿಯನ್ ಸ್ಟಾರ್ಟ್ಅಪ್ ಏನ್ ಅದು ಕಮ್ಯುನಿಟಿ ಇದೆ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡಿದೆ ನಾನು. ಆಮೇಲೆ ಇದು ನ್ಯಾಸ್ಕಾಮ್ ಪ್ರಾಡಕ್ಟ್ ಕಾನ್ಕ್ಲೇವ್ ಅಂತ ಒಂದು ದೊಡ್ಡ ಇವೆಂಟ್ ಇರ್ತಿತ್ತು. 1000 ಜನ ಪ್ರತಿ ವರ್ಷ ಬಂದು ಈ ಟೆಕ್ನಾಲಜಿ ಪ್ರಾಡಕ್ಟ್ ಫೀಲ್ಡ್ ಅಲ್ಲಿ ಇರೋರೆಲ್ಲ ವರ್ಲ್ಡ್ ವೈಡ್ ವೆರಿ ಫೇಮಸ್ ಸ್ಪೀಕರ್ಸ್ ಎಲ್ಲ ಬಂದು ಅಲ್ಲಿ ಅಡ್ರೆಸ್ ಮಾಡ್ತಿದ್ರು. ಸೊ ಅದರಿಂದ ನನಗೆ ಟೆಕ್ನಾಲಜಿ ಕಮ್ಯುನಿಟಿಯಲ್ಲಿ ತುಂಬಾ ಆಕ್ಟಿವ್ ಆಗಿದೆ ನಾನು. ಆಮೇಲೆ ಸಿಡ್ನಿಯಿಂದ ಎಲ್ಲಿ ಒಂದು 7 ವರ್ಷ ಈಗ ಸಿಡ್ನಿಯಲ್ಲಿ ಇದ್ದೀವಿ. ಅಟ್ಲಾಸಿಯನ್ ಅಲ್ಲಿ ಕೆಲಸ ಮಾಡ್ತೀನಿ ನಾನು. ಅಟ್ಲಾಸಿಯನ್ ಅಲ್ಲೂ ಬೇರೆ ಬೇರೆ ಏರಿಯಾ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಈಗ ಸದ್ಯಕ್ಕೆ AI, artificial intelligence. Very interesting topic. I think the world gonna take over AI ಅಂತಾನೆ ಹೇಳ್ತಾ ಇದ್ದಾರೆ ಅಲ್ವಾ? robotics AI ಈಗ ಮಕ್ಕಳಿಗೆ ಏನೋ ಓದು ಅಂದ್ರೆ AI ಓದು ಇಲ್ಲ robotics ಓದು ಆತರ ಆಗೋಗಿದೆ. ಡೆಫಿನೆಟ್ಲಿ ಒಂದು ದೊಡ್ಡ ಟೆಕ್ನಾಲಜಿ ಶಿಫ್ಟ್ ಅದು. ಬಟ್ ನಂದೇನಂದ್ರೆ ಆದ್ರೆ ಒಂದೇನೋ ಹ್ಯೂಮನ್ ಕನೆಕ್ಷನ್ ಅಂದ್ರೆ ಅದೇನ್ ಎಡ್ಜ್ ಸಿಗುತ್ತೆ ಅದು ದಟ್ ಒರಿಜಿನಲ್ ಹ್ಯೂಮನ್ ಥಿಂಕಿಂಗ್ ಇಂದಾನೆ ಬರೋದು. ಸೊ AI is a good, ಇದ್ರ ಬಗ್ಗೆ ನಾವು ಗಂಟೆಗಟ್ಟಲೆ ಮಾತಾಡ್ಬೋದು. ಬಟ್ AI is a good assistant. ಅಸಿಸ್ಟೆಂಟ್ ತರ ಯೂಸ್ ಮಾಡ್ಕೊಂಡ್ರೆ ನಮ್ದೇನ್ ಕೇಪಬಿಲಿಟಿ ಅದನ್ನ ನಾವು ಇನ್ನೂ ಜಾಸ್ತಿ ಮಾಡ್ಬೋದು. ಬಟ್ ಅದು ಏನ್ ಬೇಸಿಕ್ ಹ್ಯೂಮನ್ ಕೇಪಬಿಲಿಟಿ ಇರುತ್ತೆ ಅದು ನಮ್ಮಿಂದಾನೇ ಬರೋದು. ಈಗ ನಾನು ರೇಡಿಯೋ ಶೋ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅದು ನಿಮ್ದು ಎಕ್ಸ್ಪರ್ಟಿ. ನೀವು AI ಯೂಸ್ ಮಾಡಿ ಅದನ್ನ ಇನ್ನೂ ಜಾಸ್ತಿ ಮಾಡ್ಬೋದು. ಈಗ ನಾನೇನ್ ಮಾಡ್ತೀನಿ, ಈಗ ನಾನು ಬರೆಯೋದನ್ನು ಆಯ್ತು, ಈ ಸ್ಟೋರಿ ಕಾನ್ಸೆಪ್ಟ್ ಏನಿದೆ ಅದು ಅದಕ್ಕೆ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತಾರೆ. ಸೊ ನಮ್ಮದು ಆದ್ರೆ ಒಂದು ನಮ್ದು ಓನ್ ಇಂಟೆಲಿಜೆನ್ಸ್ ಇರುತ್ತೆ. ಸೊ ದಟ್ಸ್ ದ ರೀಸನ್ ದೇ ಕಾಲ್ ಇಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ನೀವು ಹೇಗೆ ಅದಕ್ಕೆ ಕೋಡಿಂಗ್ ಮಾಡ್ತೀರಾ, ಹೇಗೆ ನೀವು ಫೀಡ್ ಮಾಡ್ತೀರಾ, ಸೊ ಅದು ಆ ರೀತಿನೇ ಅದು ವರ್ಕ್ ಮಾಡುತ್ತೆ. ಬಟ್ ಅದು ಒಂದು ದೊಡ್ಡ ಟೆಕ್ನಾಲಜಿ. ಐ ಥಿಂಕ್ ಯಾರಾದ್ರೂ ಅದನ್ನ ಸ್ವಲ್ಪ ಯೂಸ್ ಮಾಡಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಫರ್ಟ್ ಮಾಡ್ಬೇಕು. ಆಮೇಲೆ ಅದನ್ನ ಹೆಂಗ್ ಯೂಸ್ ಮಾಡ್ಕೊಳ್ಬಹುದು ಅನ್ನೋದು ಐಡಿಯಾ ಅಂದ್ರೆ ಏನಂದ್ರೆ ಇದು ಟೈಮ್ ನ ನಮ್ಗೆ ಸ್ವಲ್ಪ ಅದ್ರಲ್ಲಿ ಉಳಿಸಬಹುದು ಅಂತ ಹೇಳ್ಬೋದು. ನಾವ್ ಏನಾದ್ರು ಒಂದ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನೀವೆಲ್ಲ ಪ್ರೋಗ್ರಾಮಿಂಗ್ ಎಲ್ಲ ಹತ್ರ ಫೀಡ್ ಮಾಡಿರೋದ್ರಿಂದ ಅದು ಥಟ್ ಅಂತ ಆನ್ಸರ್ ಕೊಡುತ್ತೆ, ಎಲ್ಲ ಬೇಗ ಬೇಗ ಪ್ರೋಸೆಸ್ ಮಾಡುತ್ತೆ. ಐ ಥಿಂಕ್ ಈಗ ಎಲ್ಲ ಒಂದು ಸೆಕ್ಟರ್ಸ್ ಅಲ್ಲೂ ಕೂಡ AI ನ ಬಳಸ್ತಾ ಇದ್ದಾರೆ ಅಲ್ವಾ? ನಂದು ಒಂದೇ ಏನಂದ್ರೆ ಅದಕ್ಕೆ ಹೆದರಿಕೆ ಬಿಟ್ಟು ಒಂದು ಕ್ಯೂರಿಯಾಸಿಟಿಯಿಂದ ನೋಡಿದ್ರೆ ಅದರಿಂದ ಏನೇನ್ ಆಪರ್ಚುನಿಟೀಸ್ ಅಥವಾ ಪಾಸಿಬಿಲಿಟೀಸ್ ಇದೆ ಅದು ಗೊತ್ತಾಗುತ್ತೆ. ಮೇಕ್ ಅವರ್ ಲೈಫ್ ಸಿಂಪಲರ್ ಅಲ್ವಾ? ಎಕ್ಸಾಕ್ಟ್ಲಿ ಸಿಂಪ್ಲಿಫೈ ಮಾಡುತ್ತೆ. ಅದು ತುಂಬಾ ಕಾಂಪ್ಲಿಕೇಟೆಡ್ ಇರೋದಿಲ್ಲ, ಎಲ್ಲ ಸ್ವಲ್ಪ ಕ್ವಿಕ್ ಆಗೆಲ್ಲ ಮಾಡ್ಕೋಬಹುದು. ಸೊ ಆ ರೀತಿಯಲ್ಲಿ ಒಂದು ಉಪಯೋಗಿಸ್ಕೊಂಡಾಗ ನಮ್ಗೆ ಒಂದು ಸಮಯನ ನಾವು ಉಳಿಸಬಹುದು ಅದು ಅಲ್ವಾ? ಆಮೇಲೆ ಜಸ್ಟ್ ಅದು ನಿಮ್ ಮೊದಲಿಂದು ಪ್ರಶ್ನೆ ಕಂಪ್ಲೀಟ್ ಮಾಡೋಕೆ, ಸೊ ಆಸ್ಟ್ರೇಲಿಯಲ್ಲಿ ಟೆಕ್ನಾಲಜಿಯಲ್ಲಿ ಅಂತೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಟ್ ನನಗೆ ಆಸ್ಟ್ರೇಲಿಯಾ ಇಂಡಿಯಾ ಕನೆಕ್ಷನ್ ಏನಿದೆ ಅದು ಇನ್ನೂ ಸ್ವಲ್ಪ ಸ್ಟ್ರೆಂಥನ್ ಮಾಡೋದು ನಂದೇ ಅದು ಪರ್ಸನಲ್ ಅದು ಒಂದು ಪ್ಯಾಷನ್. ಸೊ ಹಾಗಾಗಿ ನಾನು ಬೇರೆ ಬೇರೆ
ಆರ್ಗನೈಸೇಷನ್, ಇದು ಆಸ್ಟ್ರೇಲಿಯಾ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ಅದ್ರದ್ದು ನ್ಯೂ ಸೌತ್ ವೇಲ್ಸ್ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಇದ್ದೀನಿ. ಹೋದ ವರ್ಷ ಇದು ಆಸ್ಟ್ರೇಲಿಯಾ ಇಂಡಿಯಾ ಯೂತ್ ಡೈಲಾಗ್ ಅಂತ ಒಂದು ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾದ ಡೆಲಿಗೇಷನ್ ಮೀಟ್ ಆಗುತ್ತೆ. ಸೊ ಅದರಲ್ಲಿದ್ದೆ ನಾನು. ಈಗ ಅದು ಏಷ್ಯನ್ ಆಸ್ಟ್ರೇಲಿಯನ್ ವಾಯ್ಸಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ ಐ ಆಮ್ ಒನ್ ಆಫ್ ದ 21 people selected nationwide to participate in that program. ಸೊ ಅದಕ್ಕೆ ಬರೋಣ. ಸೊ ನೀವು AI ಲೀಡರ್ ಆಗಿ ಅಟ್ಲಾಶನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಲೈಕ್ ಏನಿರುತ್ತೆ ನಿಮ್ಮ ಒಂದು ಈ ರೆಸ್ಪಾನ್ಸಿಬಿಲಿಟಿ, ನಿಮ್ದ ಒಂದು ಅದ್ರ ಬಗ್ಗೆ ಹೇಳಿ. ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಶ್ರೋತೃಗಳಿಗೆ ಅಟ್ಲಾಸಿಯನ್ ಕಂಪನಿ ಹೆಸರು ಗೊತ್ತಿರ್ಬೋದು, ಇಲ್ಲ ಅಂದ್ರೆ ಅದು ಅಟ್ಲಾಸಿಯನ್ ಆಸ್ಟ್ರೇಲಿಯಾದ ಬಿಗ್ಗೆಸ್ಟ್ ಟೆಕ್ನಾಲಜಿ ಕಂಪನಿ. ನಂದು ಅಟ್ಲಾಸಿಯನ್ ಅಲ್ಲಿ ರೋಲ್ ಒಂದು ಪ್ರಾಡಕ್ಟ್ ಮ್ಯಾನೇಜರ್. ಅದು ಟೆಕ್ನಾಲಜಿ ಪ್ರಾಡಕ್ಟ್ ಮ್ಯಾನೇಜರ್ ಏನ್ ಮಾಡೋದು ಅಂದ್ರೆ, ಯಾರು ಅದ್ರದ್ದು ಯೂಸರ್ಸ್ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ, ಅವ್ರದ್ದು ಏನ್ ನೀಡ್ಸ್ ಇದೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡೋ ಅಂತ ಪ್ರಾಡಕ್ಟ್ ಬಿಲ್ಡ್ ಮಾಡೋದು. ಈ ಯೂಶಲಿ ಪ್ರಾಡಕ್ಟ್ ಅಂದ್ರೆ ಸಾಫ್ಟ್ವೇರ್ ಇರುತ್ತೆ. ಈಗ ಅಟ್ಲಾಸಿಯನ್ ನೀನು ಯಾವ್ಯಾವ್ದು ಕೊಲಾಬರೇಷನ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಟೀಮ್ ವರ್ಕ್ ಎಲ್ಲಿ ಇರುತ್ತೆ ಅಲ್ಲಿ ಅಟ್ಲಾಸಿಯನ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಬೇರೆ ಬೇರೆ ತರ ಟೀಮ್ ಇರುತ್ತೆ. ಈಗ ಒಂದು ಟಿಪಿಕಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಇರ್ಬೋದು, HR ಟೀಮ್ ಇರ್ಬೋದು, IT ಟೀಮ್ ಇರ್ಬೋದು, ಮಾರ್ಕೆಟಿಂಗ್ ಟೀಮ್ ಇರ್ಬೋದು, ಸೇಲ್ಸ್ ಟೀಮ್ ಇರ್ಬೋದು. ಸೊ ಆ ಟೀಮ್ ಅವ್ರಿಗೆಲ್ಲ ಏನೇನು ಅವ್ರದ್ದು ಡೇ ಟು ಡೇ ವರ್ಕ್ ಅಲ್ಲಿ ಅವ್ರು ಹೇಗೆ ಇನ್ನೂ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ಬೋದು, ಇನ್ನೂ ಕೊಲಾಬರೇಟಿವ್ ಆಗಿ ಕೆಲಸ ಮಾಡ್ಬೋದು, ಆ ತರ ಪ್ರಾಡಕ್ಟ್ಸ್ ನ ಅಟ್ಲಾಸಿಯನ್ ಬಿಲ್ಡ್ ಮಾಡೋದು. ಸೊ ನಂದು ರೋಲ್ ಅಲ್ಲಿ ಏನಂದ್ರೆ, ಆದ ಟೀಮ್ಗಳಿಗೆಲ್ಲ ಯಾವ ತರ ಪ್ರಾಡಕ್ಟ್ ಬಿಲ್ಡ್ ಮಾಡ್ಬೋದು. ಈಗ ಎಷ್ಟೋ ಜನ ಎಸ್ಪೆಷಲಿ IT ಅಲ್ಲಿ ಕೆಲಸ ಮಾಡೋರು ಜೀರಾ, ಕಾನ್ಫ್ಲೂಯೆನ್ಸ್ ಅಂತ ಕೇಳಿರ್ಬೋದು. ಸೊ ಅದೆಲ್ಲ ಅಟ್ಲಾಸಿಯನ್ ಪ್ರಾಡಕ್ಟ್ಸ್. ಸೊ ನಂದು ಈಗ ಸದ್ಯಕ್ಕೆ ರೋಲ್, ಅಟ್ಲಾಸಿಯನ್ ಅವ್ರದ್ದು ಒಂದು AI ಆಫರಿಂಗ್ ಇದೆ, ರೋವೋ ಅಂತ. ಆ ರೋವೋ ಅಲ್ಲಿ AI ಏಜೆಂಟ್ ಅಂತ ಕೇಳಿರ್ಬೋದು ಎಲ್ಲ. ಸೊ ಅದು ನೀವು ಏಜೆಂಟ್ಗಳು ನಿಮ್ದು ಆಲ್ಮೋಸ್ಟ್ ವರ್ಚುವಲ್ ಟೀಮ್ಮೇಟ್ಸ್ ತರ. ಸೊ ಅದನ್ನ ಬಿಲ್ಡ್ ಮಾಡೋ ಟೀಮ್ ಅಲ್ಲಿ ನಾ ಇದ್ದೀನಿ. ಸೊ ಟಿಪಿಕಲ್ ಪ್ರಾಡಕ್ಟ್ ಮ್ಯಾನೇಜರ್ ಕೆಲಸ ಅಂದ್ರೆ, ಸೊ ಈ ನಮ್ ಕಸ್ಟಮರ್ಗಳು ಏನಿದ್ದಾರೆ ಅವ್ರದ್ದು ಚಿಕ್ಕ ಒಂದು 3 ಜನ ಇರೋ ಟೀಮ್ ಇರ್ಬೋದು, ಒಂದು 30,000 ದೊಡ್ಡ ಕಂಪನಿನೂ ಇರ್ಬೋದು. ಸೊ ಆ ತರ ಕಸ್ಟಮರ್ಸ್ ಎಲ್ಲ ಅವ್ರದ್ದು ಏನೇನ್ ನೀಡ್ಸ್ ಇದೆ ಅದನ್ನ ಅರ್ಥ ಮಾಡ್ಕೊಂಡು ನಮ್ದಿರೋ ನಮ್ದು ಎಂಜಿನಿಯರಿಂಗ್, ಡಿಸೈನ್, ಆ ಟೀಮ್ ಜೊತೆ ಎಲ್ಲ ಕೊಲಾಬರೇಟ್ ಮಾಡಿ ಅದನ್ನ ಬಿಲ್ಡ್ ಮಾಡೋದು. ಸೊ ಬಿಲ್ಡ್ ಮಾಡೋದು ಒಂದು ಸ್ಟೆಪ್, ಬಟ್ ಆ ಕಸ್ಟಮರ್ ಅವ್ರು ನಮ್ ಬಿಲ್ಡ್ ಮಾಡಿದ್ದನ್ನ ಯೂಸ್ ಮಾಡಿ ಅವ್ರು ಸಕ್ಸೀಡ್ ಆಗಿದಾರೋ ಇಲ್ಲೋ, ಅವ್ರು ಆಕ್ಚುಲಿ ತಮ್ದು ಗೋಲ್ಸ್ ಏನಿದೆ ಅವ್ರು ಅದನ್ನ ಮೀಟ್ ಮಾಡಿದಾರೆ, ಅದು ಆಕ್ಚುಲಿ ಇಸ್ ದ ಟ್ರೂ ಸಕ್ಸಸ್ ಆಫ್ ದ ಪ್ರಾಡಕ್ಟ್. ಹೌದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ನಿಮ್ಗೆ ಯಾಕೆ ಒಂದು AI ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಅಂತ ಕೇಳ್ಬೋದಾ? ಇಲ್ಲ, ಐ ಥಿಂಕ್ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಾನು ಮೊದಲು ಹೇಳಿದೆ, ಅದು ಏನೋ ಒಂದು ಹೊಸದಿದ್ರೆ ಅದು ಏನಪ್ಪ, ಅದರಿಂದ ಏನ್ ಮಾಡಬಹುದು, ಅದು ಅದರದ್ದು ಅಪ್ಲಿಕೇಶನ್ ಏನು, ಅದರಿಂದ ಏನ್ ಹೊಸ ಆಪರ್ಚುನಿಟೀಸ್ ಬರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಂಗೆ ಅದು ಸ್ವಲ್ಪ ಟಿಂಕರಿಂಗ್ ಮೈಂಡ್ ಸೆಟ್, ಏನೋ ಬಂದಿದೆ ಒಂದು ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಏನೋ ಬಂತು ಒಂದು ಅದು ಟ್ರೈ ಮಾಡೋಣ ಅಂತಂದು. ಸೊ ಹಾಗಾಗಿ ಎಸ್ಪೆಷಲಿ ಸಾಫ್ಟ್ವೇರ್ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ AI ತುಂಬಾ ಅಪ್ಲಿಕೇಶನ್ ಇದೆ. ಸೊ ಅದು ನಾನು ಸ್ವಲ್ಪ ಕ್ಯೂರಿಯಾಸಿಟಿ ಡೆವಲಪ್ ಆಯ್ತು. ಒಳಗಡೆ ಅಟ್ಲಾಸಿನಲ್ಲೂ ಆ ಟೀಮ್ಗೆ ಜಾಯ್ನ್ ಆಗೋ ಆಪರ್ಚುನಿಟಿ ಬಂತು. ಸೊ ಹಾಗಾಗಿ ಏನೋ ಒಂದು ಹೊಸದಿದೆ, ಟ್ರೈ ಮಾಡೋಣ ಅಂತಂದು. ಆಮೇಲೆ ಸ್ವಲ್ಪ ರಿಸ್ಕ್ ಟೇಕಿಂಗ್ ನೇಚರ್ ಇದೆ. ಸೊ ಏನೋ ಹೊಸದ್ ರಿಸ್ಕ್ ಇದ್ದೇ ಇರುತ್ತೆ, ಅದನ್ನ ತಗೊಳ್ಳೇಬೇಕು. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಹೊಸದು ಟೆಕ್ನಾಲಜಿ ಇದೆ, ಹೊಸ ಆಪರ್ಚುನಿಟಿ ಇದೆ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತಂದು ಇದು AI ಫೀಲ್ಡ್ ಅಲ್ಲಿ ಆಲ್ಮೋಸ್ಟ್ ಒಂದು 2.5-3 ವರ್ಷದಿಂದ ಅದರಲ್ಲಿ ಕೆಲಸ ಮಾಡ್ತಾರೆ. ಸೊ ನಂದು ಇನ್ನೊಂದು ಏನ್ ಕ್ವಶನ್ ಅಂದ್ರೆ, ಈಗ ಎಷ್ಟೊಂದ್ ಜನ ಈ ಫೀಲ್ಡ್ ಅಲ್ಲಿ ಓದ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸೊ ರೊಬಾಟಿಕ್ಸ್, AI, ಸೊ ಅವ್ರಿಗೆಲ್ಲ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಒಂದು ನೀವು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದ್ರಿಂದ ಫ್ಯೂಚರ್ ಹೇಗಿದೆ ಅಂತ ಅನ್ಸುತ್ತೆ? ಈ ಒಂದು ಯಾವ್ದು ಫೀಲ್ಡ್ AI ಇರ್ಬೋದು, ರೊಬಾಟಿಕ್ಸ್ ಇರ್ಬೋದು, IT ಇರ್ಬೋದು, ಡು ಯು ಥಿಂಕ್ ಇಟ್ ವಿಲ್ ಟೇಕ್ ಓವರ್ ಅನ್ಸುತ್ತಾ? ಏನ್ ಅಡ್ವೈಸ್ ಕೊಡ್ತೀರಾ ಓದ್ಬೇಕು ಅನ್ನೋರ್ಗೆ? ಓದ್ಬೇಕು ಅನ್ನೋರ್ಗೆ ಐ ಥಿಂಕ್ ನಾನು ಒಂದೇ ಲೈನ್ ಹೇಳೋದಂದ್ರೆ, ಇದ್ರದ್ದು ಕನ್ನಡ ಶಬ್ದ ಹುಡುಕ್ಬೇಕು, ಬಟ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಲೀಡ್ ವಿತ್
ಪ್ಯಾಷನ್ ಅಂಡ್ ಕ್ಯೂರಿಯಾಸಿಟಿ ಓವರ್ ಅಪ್ರಿಹೆನ್ಷನ್. ಅಂದ್ರೆ ನಾನು ಹೇಳೋದಂದ್ರೆ ಇದು ಕುತೂಹಲ. ಬಂತು, ಈಗ ಅರ್ಥ ಆಯ್ತು ನನಗೆ. ನೀವು ಹೊಸದ್ ಏನಾದ್ರೂ ಇದ್ರೆ ಅದನ್ನ ಕುತೂಹಲದಿಂದ ನೀವು ಅದನ್ನ ಅಪ್ರೋಚ್ ಮಾಡಿದ್ರೆ ಅದು ನಿಮ್ಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಆಗೋದು. ನೀವು ಅದ್ರ ಬಗ್ಗೆ ಹೆದರಿಕೆ ಇತ್ತು, ಅಯ್ಯೋ ಇದು ನನ್ ಕೆಲಸ ತಗೊಳ್ಬಹುದು, ಅಯ್ಯೋ ಇದನ್ನ ನಾನು ಕಲೀಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಆ ತರ ಮೈಂಡ್ ಸೆಟ್ ಇದೆ. ಅದು ದಟ್ ಈಸ್ ದ ಮೋಸ್ಟ್ ಬೇಸಿಕ್ ಸ್ಟೆಪ್. ಸೊ ಆ ತರ ಕುತೂಹಲದಿಂದ ಅದನ್ನ ನೀವು ನೋಡಿದ್ರೆ ನಿಮಗೂ ಅದರದ್ದು ಬೇರೆ ಬೇರೆ ಏನ್ ಆಸ್ಪೆಕ್ಟ್ ಇದೆ ಅದು ಅರ್ಥ ಆಗುತ್ತೆ. ಅದು ಒಂದು. ಎರಡನೇದಂದ್ರೆ ಇದು AI ಆಯ್ತು. ಈಗ ದ ಬೆಸ್ಟ್ ಪಾರ್ಟ್ ಇಸ್ ನೀವು ಅದನ್ನ ನೀವು ಸ್ವಂತಾನೆ ಟ್ರೈ ಮಾಡಿ ಕಲಿಬಹುದು. ಇದಕ್ಕೆ ಕೋರ್ಸ್ ಇದೆ, ತುಂಬಾ ಮಟೀರಿಯಲ್ ಇದೆ. ಬಟ್ ಇದು AI ಇದು ಏನಿಲ್ಲ, ನೀವು ಯಾವ್ದಾದ್ರೂ ಇದು ChatGPT ಆಯ್ತು, ಜೆಮಿನಾಯ್ ಆಯ್ತು, ಕ್ಲಾಡ್ ಆಯ್ತು, ಅದನ್ನೇ ಯೂಸ್ ಮಾಡಿ ನೀವು ಕಲಿಬಹುದು. ನಿಮ್ಗೆ ಕಲಿಯೋದಿತ್ತಂದ್ರೆ ಅಲ್ಲಿ ಹೋಗಿ ಅದನ್ನೇ ಹೇಳಿ, ನನ್ಗೆ ಇದ್ರ ಬಗ್ಗೆ ಇಷ್ಟು ನಾಲೆಜ್ ಇದೆ, ನನಗೆ ನನ್ನ ಫೀಲ್ಡ್ ಅಲ್ಲಿ, ನಿಮ್ದು ಯಾವ್ದಾದ್ರು ಫೀಲ್ಡ್ ಇರ್ಬೋದು, ನೀವು ಮಾರ್ಕೆಟಿಂಗ್ ಅಲ್ಲಿ ಇರ್ಬೋದು, ನೀವು ಹೇಳ್ಬೋದು ನಂದು ಮಾರ್ಕೆಟಿಂಗ್ ಅಲ್ಲಿ ನಂದು ಇದು ರೋಲ್ ಇದೆ, AI ಯೂಸ್ ಮಾಡಿ ನಾನು ಏನೇನ್ ಮಾಡ್ಬೋದು ಅಂತ ನನ್ಗೆ ಐಡಿಯಾ ಕೊಡಿ. ಇನ್ನು ಮುಂದೆ ಹೋಗಿ ನೀವು ಅದಕ್ಕೆ ಹೇಳ್ಬೋದು, ನನ್ಗೆ 7 ದಿನದಲ್ಲಿ ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಡೇ ಟು ಡೇ ಅದೇ ಎಲ್ಲ ನಿಮಗೆ ಮಾಡ್ಕೊಡು. ಸೊ ಐ ಥಿಂಕ್ ಒಂದು ದೊಡ್ಡ ಚೇಂಜ್ ಏನಂದ್ರೆ ಅದು ಏನು ಬ್ಯಾರಿಯರ್ ಇದ್ದು ಮೊದಲು, ಅದಕ್ಕೇನು ಅಡೆತಡೆಗಳಿದ್ವು. ಈಗ ಮೊದಲು ನಾವೇನಾದ್ರೂ ಕಲಿಬೇಕಂದ್ರೆ ಯೂನಿವರ್ಸಿಟಿಗೆ ಹೋಗ್ಬೇಕು, ಡಿಗ್ರಿ ಪಡಿಬೇಕು, ಅದೆಲ್ಲ ಬ್ಯಾರಿಯರ್ ಎಲ್ಲ ಈಗ ಕಳೆದೋಗಿದೆ. ಸೊ ನಿಮ್ಗೆ ಏನಾದ್ರೂ ಕಲಿಯೋದಿದ್ರೆ ಅದು ಇಟ್ ಇಸ್ ಔಟ್ ದೇರ್, ನೀವು ಹೋಗಿ ಅದನ್ನ ಕಲಿಬಹುದು, ನೀವು ಅಲ್ಲೇ ಕಲಿಬಹುದು. ಓನ್ಲಿ ಥಿಂಗ್ ಇಸ್ ಅಂದ್ರೆ ಯೂನಿವರ್ಸಿಟಿಗೆ ಹೋದ್ರೆ ಒಂದು ಬೇಸಿಕ್ ಆಗಿ ಕಲ್ತ್ಕೊಳ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದು ಸರ್ಟಿಫಿಕೇಶನ್ ಸಿಗುತ್ತೆ. ಅವರೆಲ್ಲರೂ ಒಂದು ಜಾಬ್ ಟ್ರೈ ಮಾಡ್ಬೇಕು, ಅದನ್ನು ಇರೋದು. ಬಟ್ ಇನ್ನೊಂದು ನಾನು ಏನ್ ಚೇಂಜ್ ನೋಡ್ತಾ ಇದ್ದೀನಿ ಅಂದ್ರೆ, ಎಸ್ಪೆಷಲಿ ಇದು AI ಬಂದಿದ್ರಿಂದ ಈಗ ಇವನ್ ಕೆಲಸ ಹೈರ್ ಮಾಡುವಾಗ್ಲೂ ನೀವು ಮಾಡಿದ್ದನ್ನ ನೋಡಿ ಜನ ನಿಮಗೆ ಹೈರ್ ಮಾಡ್ಕೊಳ್ತಾರೆ. ಅದು ನಿಮ್ದು ಡಿಗ್ರಿ ಪೆಡಿಗ್ರಿ, ನೀವು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರಿ ಅದನ್ನು ವ್ಯಾಲ್ಯೂ ಇದೆ. ಬಟ್ ನೀವು ಮಾಡಿ ಅದನ್ನ ತೋರಿಸಿದ್ರೆ ಅದಕ್ಕೆ ಜಾಸ್ತಿ ಇನ್ನು ಪ್ರಾಮಿನೆನ್ಸ್ ಬರುತ್ತೆ. ಸೊ ಹಾಗಾಗಿ ನಂದು ಏನು ನೀವು AI ಬಗ್ಗೆ ನಿಮಗೆ ಕುತೂಹಲ ಇತ್ತು, ನೀವು ಅದ್ರ ಬಗ್ಗೆ ಏನಪ್ಪಾ ಇದು ಚೇಂಜ್ ಆಗುತ್ತೆ ಅಂದ್ರೆ, ನೋಡಿ ಏನು ಹೊಸ ಟೆಕ್ನಾಲಜಿ ಬರೋದು ಅದು ಬರುತ್ತೆ, ಅದರದ್ದು ನಮ್ದು ಕಂಟ್ರೋಲ್ ಇಲ್ಲ. ಬಟ್ ಅದಕ್ಕೆ ನಾವು ಹೇಗೆ ಅಡಾಪ್ಟ್ ಮಾಡ್ಕೊಳ್ತೀವಿ, ಅದನ್ನ ಹೇಗೆ ಯೂಸ್ ಮಾಡಿ ನಾವು ಫೀಲ್ಡ್ ಅಲ್ಲಿ ನಾವು ಹೇಗೆ ಮುಂದೆ ಬರ್ಬೋದು ಅದನ್ನ ವಿಚಾರ ಮಾಡಿದ್ರೆ, ಐ ಥಿಂಕ್ ಆ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಹೋದ್ರೆ ಅದು ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ನಾವು ಎಲ್ಲರೂ ಈಗ ಕಿಂಡರ್ ಗಾರ್ಡನ್ ಜಾಯ್ನ್ ಆಗಿದ್ದೀವಿ. ಅದು ದಿನ ಒಂದು ಹೊಸದಾಗಿ ಬರ್ತಾ ಇದೆ. ಯಾರು ಹೇಳಕ್ಕಾಗಲ್ಲ ಕಿ ನನ್ಗೆ ಈಗ ಹೊಸದೇನಿದೆ ನನಗೆ ಎಲ್ಲ ಗೊತ್ತು ಅಂತ. ಈಗ ನಾಳೆ ಎಲ್ಲ ಚೇಂಜ್ ಆಗುತ್ತೆ. ಸೊ ನಾವು ಇನ್ಫ್ಯಾಕ್ಟ್ ನಾನು ಅನ್ನೋದು ಅದನ್ನ ನೀವು ನಿಮ್ ಅಡ್ವಾಂಟೇಜ್ ಅಂತ ತಿಳ್ಕೊಂಡು, ನಾವ್ ಎಲ್ಲಾರು ಸ್ಟಾರ್ಟಿಂಗ್ ಲೈನ್ ರೇಸ್ ಓಡುವಾಗ ನಾವೆಲ್ಲರೂ ಸ್ಟಾರ್ಟಿಂಗ್ ಲೈನ್ ಅಲ್ಲೇ ಇರೋದು. ಸೊ ನೀವು ಅದನ್ನ ಆ ತರ ಲರ್ನಿಂಗ್ ಮೈಂಡ್ ಸೆಟ್ ಇಟ್ಕೊಂಡು ಹೋದ್ರೆ, ನೀವ್ ಹೇಳಿದ್ರೆ ಕುತೂಹಲ ಇರ್ಬೇಕು, ಅದು ಯಾವಾಗ್ಲೂ ಇದ್ರೇನೆ. ನೀವು ಒಂದು ಪ್ಯಾಷನ್ ಇರ್ಬೇಕು, ಒಂದು ಕುತೂಹಲ ಇರ್ಬೇಕು. ಆಮೇಲೆ ಸ್ವಲ್ಪ ಮೊದ್ಲಿಂದ ಏನಿದೆ ಅದನ್ನ ಬಿಡ್ಬೇಕು. ನಾವು ಈ ಪೊಸಿಷನ್ ಅಲ್ಲಿ ಇದ್ದೀನಿ, ನನ್ಗೆ ಈ ಇದ್ರಲ್ಲಿದ್ದೀನಿ, ಬದಲಾವಣೆ ಆಗೋದೇನೆ. ಐ ಥಿಂಕ್ ಅದನ್ನ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಅದನ್ನ ನಾವು ಅರ್ಥಕೊಂಡು ಸ್ವಲ್ಪ ನಾನು ಹೇಳ್ದಂಗೆ ನಾವು ಇನ್ನು ಕಿಂಡರ್ ಗಾರ್ಡನ್ ಅಲ್ಲಿ ಇದ್ದೀವಿ ಈ ಫೀಲ್ಡ್ ಅಲ್ಲಿ. ಅದನ್ನ ಕಲ್ಕೊಂಡು ನಮ್ಮ ಬೇರೆ ಸ್ಟ್ರೆಂತ್ ಏನಿದೆ, ಈ ನಮ್ಮ ಫೀಲ್ಡ್ ಅಲ್ಲಿ ಇರೋದು ನಮ್ದು ನಾಲೆಜ್ ಏನಿದೆ, ಅದು ಎರಡರ ಕಾಂಬಿನೇಷನ್ ತುಂಬಾ ಬಲವಂತದ್ದು. ತುಂಬಾ ಥ್ಯಾಂಕ್ಸ್, ಬಹಳಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಒಂದು AI ಬಗ್ಗೆ ಎಲ್ಲ. ನಮ್ಮ ಶ್ರೋತೃಗಳಿಗೆ ಉಪಯುಕ್ತ ಆಗುತ್ತೆ ಅಂತ ತಿಳ್ಕೊಂತೀವಿ. ಸೊ ಬನ್ನಿ, ನಮ್ಮ ಸಂದರ್ಶನ ನಿಖಿಲ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ನಿಖಿಲ್ ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಈ ಪಂಕಜ ಸಾಂಗ್ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರು, ಈ ಹುಡುಗರು ಮೂವಿದು. ಸೊ ಬನ್ನಿ ಈ ಹಾಡನ್ನ ಕೇಳೋಣ, ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ
ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನೀವು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಈ ಒಂದು ವಿಡಿಯೋನ, ನಮ್ಮ ಇಂಟರ್ವ್ಯೂ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನಿಮಗೆ ಅದರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ನಾವು ಈಗ ತಾನೇ ನಿಖಿಲ್ ಕುಲಕರ್ಣಿ ಅವ್ರ ಜೊತೆ ನಾವು ಅವರ ಜೊತೆ ಒಂದು ಸಂದರ್ಶನ ಮಾಡ್ತಿದ್ದೋ. ಅವರು ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿನ ಕೊಟ್ಟರು. ಅದರಲ್ಲೂ ಅವರು AI ಬಗ್ಗೆ ಎಲ್ಲ ಎಷ್ಟು AI ಹೇಗೆ ನಮಗೆ ಸಿಂಪ್ಲಿಫೈ ಮಾಡುತ್ತೆ ಲೈಫು, ಇವ್ರದ್ದು AI ಅಟ್ಲಾಷನಲ್ಲಿ ಇವರೊಂದು ಲೀಡರ್ ಆಗಿ ಏನು ಇವರ ಒಂದು ಜವಾಬ್ದಾರಿ, ಸೊ ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿ ಕೊಟ್ಟರು. ಸೊ ಅವ್ರದ್ದೇ ಆದ ಈ ಒಂದು ಹಾಡು ಕೂಡ ಹಾಕಿದ್ದೆ. ಸೊ ಪಂಕಜ ಸಾಂಗು. ಸೊ ಈ ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಬನ್ನಿ ಇವ್ರ ಹತ್ರನೇ ಕೇಳೋಣ, ಯಾಕೆ ನೀವು ಒಂದು ಹಾಡನ್ನ ಸೆಲೆಕ್ಟ್ ಮಾಡಿದ್ರಿ ನಿಖಿಲ್ ಅವರೇ? ಮೊದಲೇದಂದ್ರೆ ಈ ಹಾಡಲ್ಲಿರೋ ಎರಡು ದೊಡ್ಡ ಪರ್ಸನಾಲಿಟಿಗಳು, ಅಪ್ಪು ಅವರಂತೂ ಕೋರ್ಸ್, ಆಮೇಲೆ ಅದರಲ್ಲಿರೋ ಶಫಾಲಿ ಜರಿವಾಲಾ ಅವ್ರೀಗ ನಮ್ ಜೊತೆ ಇಲ್ಲ. ಅವ್ರಿಗೆ ಸ್ಮರಣೆ ಮಾಡಿ ಅವ್ರು ನಮ್ಗೆ ಇಷ್ಟೆಲ್ಲ ಚೆನ್ನಾಗಿರೋ ಮೆಮರೀಸ್ ಕೊಟ್ಟಿದ್ದಾರೆ. ಅವ್ರನ್ನ ನೆಕ್ಸ್ಟ್ ಟ್ರಿಬ್ಯೂಟ್ ಟು ದೆಮ್. ಇನ್ನೊಂದಂದ್ರೆ ನಮ್ ಮಗಳು ಹುಟ್ಟಿದ್ದು ಇಲ್ಲಿ ಆಸ್ಟ್ರೇಲಿಯಾ ಅಲ್ಲಿ. ಸೊ ಹಾಗಾಗಿ ಕನ್ನಡ ಚಲನಚಿತ್ರ ಹಾಡುಗಳದ್ದು ಅಷ್ಟು ಎಕ್ಸ್ಪೋಜರ್ ಇಲ್ಲ. ಸೊ ಇದು ಒಂದು ಹಾಡು ಯಾಕೆ ಸ್ಪೆಷಲ್ ಅಂದ್ರೆ ನಮ್ ದೊಡ್ಡ ಮಗಳಿಗೆ ಗೊತ್ತಿರೋ ಮೊದಲನೇ ಕನ್ನಡ ಹಾಡು. ಅವ್ರು ಇನ್ನೂ ಚಿಕ್ಕವಳಿದ್ದಾಗ ಕಾರಲ್ಲಿದ್ದ ಹಾಡು ಹಾಕಿದಾಗ ಆ ಪಂಕಜ ಅನ್ನೋದು ಅವಳಿಗೆ ತುಂಬಾ ಇಷ್ಟ. ಅದು ಒಂದನ್ನ ಅವಳು ಎಷ್ಟು ಜೋರಾಗಿ ಹಾಡ್ತಿದ್ಲು. ಸೊ ಅದು ತುಂಬಾ ಒಳ್ಳೆ ಮೆಮರೀಸ್ ಇದೆ ಅದ್ರ ಜೊತೆ. ಆಮೇಲೆ ನಾನು ನಮ್ಮ ವೈಫ್ನು ಈ ಹಾಡು ಬಂದಾಗ ಏನೋ ಒಂದು ತುಂಬಾ ಕ್ಯಾಚಿ ಆಗಿದೆ. ಸೊ ಈ ಹಾಡ್ ಜೊತೆ ನನ್ನ ಫ್ಯಾಮಿಲಿದು ತುಂಬಾ ಒಳ್ಳೆ ಮೆಮರೀಸ್ ಅಸೋಸಿಯೇಟೆಡ್ ಇದೆ. ಸೊ ಅದಕ್ಕೆ ಎಲ್ಲ ಶ್ರೋತೃಗಳಿಗೆ ಕೇಳಿಸೋಣ ಅಂತ ಹಾಡು ಹಾಕಿದ್ದು. ತುಂಬಾ ಚೆನ್ನಾಗಿತ್ತು. ವೆರಿ ಯೂನಿಕ್ ಚಾಯ್ಸ್ ನಿಖಿಲ್ ಅವರೇ. ಸೊ ಬನ್ನಿ, ನಮ್ಮ ಸಂದರ್ಶನ ಹಾಗೆ ಕಂಟಿನ್ಯೂ ಆಗುತ್ತೆ. ನಿಖಿಲ್ ಅವರು ಇನ್ನೊಂದು ಬಹಳ ಮುಖ್ಯ ಉದ್ದೇಶ ಅವ್ರು ಬಂದಿರೋದೇನಂದ್ರೆ ಅವರ ಒಂದು ಬುಕ್ ಮೈ ಸಮ್ಮರ್ ಆಫ್ ಕ್ರಿಕೆಟ್ ಅಂತ. ಸೊ ಈ ಒಂದು ಬುಕ್ ನ ಅವರು ಆಥರು ಕೂಡ, ದ ಬುಕ್ ನ ಇವರು ಲೇಖಕರು ಬಂದಿದ್ದಾರೆ. ಬನ್ನಿ ಇವ್ರ ಮೂಲಕನೇ ಏನಿದು ಮೈ ಸಮ್ಮರ್ ಆಫ್ ಕ್ರಿಕೆಟ್, ಏನ್ ಈ ಬುಕ್, ಅದ್ರ ಬಗ್ಗೆ ಹೇಳಿ ನಿಖಿಲ್ ಅವರೇ. ನಾನೀಗ ಹೋಗ್ತಿರೋದು ಅರ್ಲಿ 90s ಉತ್ತರ ಕರ್ನಾಟಕ ಇಲ್ಕಲ್ ಅಲ್ಲಿ. ಅದಕ್ಕೆ ನಾನು ನಮ್ಮ ಭಾಷೆ ಒಳಗ ಮಾತಾಡ್ತೇನ್ರಿ. ನಾವು ಬೆಳೆದಿದ್ದು ಇಲ್ಕಲ್ ಒಳಗ್ರಿ. ಅಲ್ಲಿ ನಮ್ಮ ಫಾದರ್ ವೆಟರ್ನರಿ ಆಫೀಸರ್ ಇದ್ರು. ಸೊ ಅವರು ಮುಂಜಾನೆ ಲಘುನೇ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ, ಆಮೇಲೆ ಅವಾಗ ಹೆಂಗ್ರಿ ಅವು ಹೊಲದಾಗ ಎಲ್ಲಾರು ರೈತರು ಹೋಗಕ್ಕಿಂತ ಮೊದ್ಲು ಅವ್ರು ಹೋಗಿ ಅವೆಲ್ಲಾರನು ದನಗಳನ್ನೆಲ್ಲ ನೋಡೋದು. ಯಾಕಂದ್ರೆ ಅವ್ರ ದಿವಸದೊಳಗ ಅವರೆಲ್ಲ ಹೊಲದಾಗಿರೋರು. ಆಮೇಲೆ ಅವ್ರ ರೈತರಿಗೆ ನೀವು ಒಂದು ಕೆಲಸ ಬಿಟ್ಟು ನೀವು ದನಕ್ಕೆ ತಗೊಂಡ್ಬಂದ್ರೆ ಅವ್ರಿಗೆ ಒಂದು ದಿವಸದ ಇದು ಹೋಗೋದು. ಸೊ ಹಂಗಾಗಿ ಅವ್ರೆಲ್ಲ, ಆಮೇಲೆ ಗವರ್ಮೆಂಟ್ ಎಲ್ಲ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇರ್ತಿತ್ತು. ಸೊ ಅವ್ರು ಮುಂಜಾನೆ ಲಘುನೇ ಹೋಗೋದು. ಸೊ ಹಂಗಾಗಿ ಅವರೆಲ್ಲ ರೆಡಿ ಆಗ್ತಿದ್ರು ಅವಾಗ. ಆಮೇಲೆ ಇಂಡಿಯನ್ ಎಗ್ ಸ್ಕೂಲ್ ಎಲ್ಲ ನೆನಪಿರ್ಬೇಕು ಮಂದಿಗೆ. ಮುಂಜಾನೆ 7-7:30 ಫಸ್ಟ್ ಸ್ಕೂಲ್ ಒಂದ್ ಸೆಷನ್ ಇರ್ತಿತ್ತು. ಆಮೇಲೆ ಮತ್ತೆ ದೊಡ್ಡ ಕ್ಲಾಸ್ ಅವ್ರದೆಲ್ಲ ಮಧ್ಯಾಹ್ನ ಮೇಲೆ ಸ್ಕೂಲ್ ಇರ್ತಿತ್ತು. ಸೊ ನಮ್ದು ಸ್ಕೂಲ್ ಎಲ್ಲ ಲಘುನೇ ಇರೋದಲ್ಲಿ. ಸೊ ಹಂಗಾಗಿ ನಾವೆಲ್ಲರೂ ಮನೆಯೊಳಗೆ, ಆಮೇಲೆ ಅವಾಗ ನಾವಿನ್ನೂ ಇದು ಕಟ್ಟಿಗೆ ಉರಿ ಹಚ್ಚಿ ನೀರ್ ಕಾಯಿಸ್ತಿದ್ವಿ. ಬಾಯ್ಲರ್ ಇರ್ತಿದ್ವು ಅವಾಗ. ಸೊ ಅದು ಒಂದು ಸೆಟ್ಟಿಂಗ್ ಇರ್ತಿತ್ತು ನಮ್ಮ ಮನೆಯೊಳಗ. ಅದು ಇದ್ದಾಗ ಇದು ನನ್ಗಿನ್ನೂ ನೆನಪದ 1992 ಇದು ವರ್ಲ್ಡ್ ಕಪ್ ಆಗಿತ್ತು ಆಸ್ಟ್ರೇಲಿಯಾ ಒಳಗ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಒಳಗ ಮೆನ್ಸ್ ವರ್ಲ್ಡ್ ಕಪ್. ನಮ್ದು ಮನೆಯೊಳಗ ಒಂದು ಸಣ್ಣ ರೇಡಿಯೋ ಇರ್ತಿತ್ತು. ಆ ರೇಡಿಯೋ ಒಳಗೆ ರೇಡಿಯೋ ಕಾಮೆಂಟ್ರಿ ಬರೋದು. ಸೊ ಆ ಟೈಮ್ ಇಂದ ನನಗೆ ಕ್ರಿಕೆಟ್ ಒಂದು ಏನೋ ಕನೆಕ್ಷನ್. ಅದು ಫಸ್ಟಿಗೆ ಹಂಗ ಬ್ಯಾಕ್ ಗ್ರೌಂಡ್ ನಾಗ ಏನು ನಡೀತಿರ್ತಿತ್ತು. ಬಟ್ ಏನು ಅದೇನೋ ಒಂದು ನಿಮ್ಗೆ ತಲೆ ಒಳಗೆ ಹೊಡೆದ್ಬಿಡ್ತದ. ಫಾರ್ ಎಕ್ಸಾಂಪಲ್ ಅದ್ರ ಕಾಮೆಂಟ್ರಿ ಮಾಡ್ತಿದ್ರು ಅವಾಗ. ಫಸ್ಟ್ ಆಫ್ ಆಲ್ ಇಂಗ್ಲಿಷ್ ಭಾರಿ ಚಲೋ ಮಾತಾಡ್ತಾರ ಅಂದ್ರೆ ಇವ್ರೇನೋ ದೊಡ್ಡದ ಇಂಗ್ಲಿಷ್ ಕಾಮೆಂಟ್ರಿ ಬರ್ತಿತ್ತು. ಅವ್ರು ಮಾತಾಡೋದು, ಅದು ಟೋನ್ ಏನು, ಆ ಯೂಸ್ ಮಾಡೋದು, ಇಂಗ್ಲಿಷ್ ಒಳಗೆ ಒಂದು ವರ್ಡ್ ಅದ ಫ್ಲರಿಶ್.
ಅಂದ್ರೆ ಅವ್ರ ಹಿಂಗ್ ವರ್ಡ್ಸ್ ಯೂಸ್ ಮಾಡೋದು ಅದು ಇಮ್ಯಾಜಿನ್ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಫೀಲ್ಡ್ ಕೂಡ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಅದು ಇದು ರೇಡಿಯೋನಾಗೆಲ್ಲ ಬರ್ತಿತ್ತು. ಸೊ ನಂದು ಕ್ರಿಕೆಟ್ ಅಸೋಸಿಯೇಷನ್ ಫಾರ್ಮ್ ಆಗಿದ್ ಅವಾಗ. ಸೊ ಅವಾಗಿಂದ ಆಮೇಲೆ ಇನ್ನೊಂದು ಭಾರಿ ಕೋಇನ್ಸಿಡೆನ್ಸ್ ಅಂದ್ರ, ಸೊ ನಾನ್ ಫಸ್ಟ್ ಟೈಮ್ ಲೈವ್ ಕ್ರಿಕೆಟ್ ಮ್ಯಾಚ್ ನೋಡಿದ್ದು 1995 ಒಳಗ ಜಾನ್ವರಿ ಬಿಜಾಪುರ್ ಒಳಗ ಕರ್ನಾಟಕ ಮತ್ತು ಹೈದರಾಬಾದ್ ಒಂದು ರಣಜಿ ಟ್ರೋಫಿ ಮ್ಯಾಚ್ ಇತ್ತು. ನಂದು ಬಿಜಾಪುರ್ ಸೈನಿಕ್ ಸ್ಕೂಲ್ ಒಳಗ ಅದ್ ಬರೀ ಒಂದು ಸ್ಕೂಲ್ ನೋಡ್ಕೊಂಡು ಬರೋಣ ಅಂತ ನನ್ನ ಪೇರೆಂಟ್ಸ್ ನನ್ನ ಕರ್ಕೊಂಡು ಹೋಗಿದ್ರು. ಅಲ್ಲೇ ಕ್ರಿಕೆಟ್ ಮ್ಯಾಚ್ ಅದ ಅಂತ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ ಇನ್ನೂ ನೆನಪದ ಬಿಜಾಪುರ್ ಒಳಗ, ಅಲ್ಲೇ ಹೋಗಿದ್ವಿ ನಾವು. ಸೊ ಅದು ನಂದು ಫಸ್ಟ್ ಟೈಮ್ ಸ್ಟೇಡಿಯಂ ನಾಗ ಮ್ಯಾಚ್ ನೋಡಿದ್ದು. ಅದ್ರದ್ದು 4th of January 1995 ನೆನಪದ, ಎಕ್ಸಾಕ್ಟ್ಲಿ 30 years. 4th of January 2025 ಇದು ಸಿಡ್ನಿ ಒಳಗ್ ಬಾರ್ಡರ್ ಗವಾಸ್ಕರ್ ಟ್ರೋಫಿದು ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಅವತ್ತು ಮುಗೀತು. ಸೊ ಎಕ್ಸಾಕ್ಟ್ಲಿ 30 years ಸೆಪರೇಟ್. ನಾ ಫಸ್ಟ್ ಟೈಮ್ ಮ್ಯಾಚ್ ಸ್ಟೇಡಿಯಂ ನಾಗ ನೋಡಿದ್ದು. ಬಿಫೋರ್ ರೈಟಿಂಗ್ ದ ಬುಕ್ ನಾನ್ ಲಾಸ್ಟ್ ಟೈಮ್ ಸ್ಟೇಡಿಯಂ ನಾಗ ನೋಡಿದ್ದೆ. ಆಮೇಲೆ ಆಫ್ಕೋರ್ಸ್ ನಾನು ಮತ್ತೆ ಹೋಗಿ ಸ್ಟೇಡಿಯಂ ನಾಗ ಮ್ಯಾಚ್ ನೋಡಿದ್ದೆ. ಸೊ ಈ 30 years ಏನ್ ನನ್ನ ಮೆಮರೀಸ್ ಕ್ರಿಕೆಟ್ ಇದ್ದು ಅದು ಸಿಕ್ಕಾಪಟ್ಟೆ ಮೆಮರೀಸ್. ಆಮೇಲೆ ಹೋದ್ ಆಸ್ಟ್ರೇಲಿಯನ್ ಸಮ್ಮರ್ ಅಂದ್ರೆ ಬಿಟ್ವೀನ್ ನವೆಂಬರ್ ಟು ಜಾನ್ವರಿ ಇಂಡಿಯನ್ ಕ್ರಿಕೆಟ್ ಟೀಮ್ ಇಲ್ಲಿ ಬಂದಿತ್ತು. ಬಾರ್ಡರ್ ಗವಾಸ್ಕರ್ ಮೆನ್ಸ್ ಕ್ರಿಕೆಟ್ ಟೀಮ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡ್ಲಿಕ್ಕೆ. ಒಂದಂದ್ರೆ ಈಗ ವರ್ಲ್ಡ್ ಕ್ರಿಕೆಟ್ ಒಳಗ ಆಸ್ಟ್ರೇಲಿಯಾ ಮೆನ್ಸ್ ಟೀಮ್, ಇಂಡಿಯಾ ಮೆನ್ಸ್ ಟೀಮ್ ಆರ್ ಅಮಾಂಗ್ ದ ಸ್ಟ್ರಾಂಗೆಸ್ಟ್ ಟೀಮ್ಸ್. ಸೊ ಅದು ಒಂದು. ಎರಡನೇದ್ದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಲಾಸ್ಟ್ ಟೈಮ್ ಆಸ್ಟ್ರೇಲಿಯಾ ಒಳಗೆ ಟೆಸ್ಟ್ ಕ್ರಿಕೆಟ್ ಆಡ್ಲಿಕ್ಕೆ ಬಂದಿದ್ರು. ಸೊ ಅದನ್ನು ಮಿಸ್ ಮಾಡೋ ಅಂತದ್ದು ಸಾಧ್ಯತೆ ಇದೆ. ಸೊ ಒಂದೇನಂದ್ರೆ ಟೆಸ್ಟ್ ಮ್ಯಾಚ್ ನೋಡೋದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್. ನೀವು ಮನೆಯಲ್ಲಿ ಟಿವಿಯಲ್ಲಿ ಕೂತ್ ನೋಡೋದೇನೆ ಇಸ್ ಲಾಟ್ ಆಫ್ ಟೈಮ್ ಇನ್ವೆಸ್ಟ್ಮೆಂಟ್. ನನಗೆ ಸ್ಟೇಡಿಯಂ ಅಲ್ಲಿ ಹೋಗಿ ನೋಡೋದಿತ್ತು 3 ಮ್ಯಾಚ್ ಅಲ್ಲಿ. ಎಷ್ಟು ಕ್ರಿಕೆಟ್ ಫ್ಯಾನ್, ಕ್ರಿಕೆಟ್ ಹುಚ್ಚು ಅಂತಾನೆ ಹೇಳ್ಬೋದಲ್ವಾ ನಿಮ್ಗೆ? ಮಾಡೋದಿತ್ತು. ಬಟ್ ಏನು ನಮ್ದು ಇಂಡಿಯಾ ಟ್ರಿಪ್ ಪ್ಲಾನ್ ಆಗಿತ್ತು ಅವಾಗ. ಡಿಸೆಂಬರ್ ಟೈಮ್ ಅಲ್ಲಿ ಇಲ್ಲಿ ನಾವೆಲ್ಲರೂ ಇಂಡಿಯಾ ಹೋಗಿ ಫ್ಯಾಮಿಲಿ ಜೋಡಿ ಇರ್ತೀವಿ, ಸ್ಕೂಲ್ ಹಾಲಿಡೇಸ್ ಎಲ್ಲ ಇರುತ್ತೆ. ಸೊ ಅವಾಗ ನನ್ನ ವೈಫ್ ದೀಪ್ತಿಗೆ ಹೇಳಿದಾಗ ವೆರಿ ಜನರಸ್ಲಿ ದೀಪ್ತಿ ಹೇಳಿದ್ರು, ಇಲ್ಲ ನಾನು ನಮ್ಮ ಹುಡುಗರ ಕರ್ಕೊಂಡು ಇಂಡಿಯಾಕ್ ಲಗುನೆ ಹೋಗ್ತೀನಿ, ನಿನ್ ಮ್ಯಾಚ್ ನೋಡಿ ಇಂಡಿಯಾಕ್ ಬಾ. ಸೊ ನನ್ ಮ್ಯಾಚ್ ಬ್ರಿಸ್ಬನ್, ಮೆಲ್ಬರ್ನ್, ಸಿಡ್ನಿ 3 ಟೆಸ್ಟ್ ಮ್ಯಾಚಸ್ ಎಲ್ಲಾ ದಿವಸ ನಾ ಸ್ಟೇಡಿಯಂ ಅಲ್ಲಿ ನೋಡಿದ್ದೆ. ಸೊ ಅದನ್ನು ಸಮ್ ಫ್ಯಾಂಟಾಸ್ಟಿಕ್ ಮೆಮರೀಸ್ ಐ ಹ್ಯಾಡ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಂದ್ರೆ ಆ ಮೆಲ್ಬರ್ನ್ ಬಾಕ್ಸಿಂಗ್ ಡೇ ಟೆಸ್ಟ್ ಒನ್ ಆಫ್ ದ ಡೇಸ್, ಅದ್ ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ ಪಕ್ಕ ಆ ಜಾನ್ ಕೇನ್ ಅರೀನಾ ಎಲ್ಲಿ ಟೆನ್ನಿಸ್ ಮ್ಯಾಚ್ ಆಗುತ್ತೆ, ದೊಡ್ಡ ದೊಡ್ಡ ಪರ್ಫಾರ್ಮೆನ್ಸ್ ಆಗುತ್ತೆ, ಅಲ್ಲಿ ಒಂದು ಕಬಡ್ಡಿ ಮ್ಯಾಚ್ ಆಗಿತ್ತು. ಅದನ್ನ ನಾನು ಬುಕ್ ಅಲ್ಲಿ ಬರೀತೀನಿ. ಇಂಡಿಯನ್ ಕಬಡ್ಡಿ, ಅದು ಇಂಡಿಯಾದಲ್ಲಿ ಪ್ರೀಮಿಯರ್ ಕಬಡ್ಡಿ ಲೀಗ್ PKL ಏನಿದೆ ಅದರದ್ದು ಟೀಮ್ ಒಂದು. ಆಮೇಲೆ ಆಸ್ಟ್ರೇಲಿಯನ್ ಕಬಡ್ಡಿ ಟೀಮ್. ಇದು ಆಸ್ಟ್ರೇಲಿಯನ್ ಕಬಡ್ಡಿ. ಅರೆ ಆಸ್ಟ್ರೇಲಿಯಾ ಒಳಗ್ರಿ ಕಬಡ್ಡಿ, ಖೋ ಖೋ, ನಮ್ದು ಏನೇನ್ ಗೇಮ್ಸ್ ಅವ ಅದೆಲ್ಲ ಈಗ ಇಲ್ಲಿ ಪ್ರಾಮಿನೆಂಟ್ ಆಗ್ಲಿರ್ತಾವ. You will be surprised to know there is an Australian like our traditional game Kho team. Wow, that's wonderful. There is an Australian kabaddi team. ಸೊ ಅಲ್ಲಿ ಅದು. ಸೊ ಈ ತರ ಎಕ್ಸ್ಪೀರಿಯನ್ಸಸ್ ಎಲ್ಲ ನಮ್ಗೆ ಮೆಮೊರೀಸ್ ಎಲ್ಲ ಇತ್ತು. ನಾನು ಎಷ್ಟೋ ಇಂಟ್ರೆಸ್ಟಿಂಗ್ ಜನ ಭೇಟಿಯಾಗಿದ್ದೆ. ಆಮೇಲೆ ಇದು ಮೆಲ್ಬರ್ನ್ ನಲ್ಲಿ ಬೇ 13 ಅಂತ ಒಂದು ಸ್ವಲ್ಪ ರೌಡಿ ಅಂದ್ರೆ ನಮ್ ಕನ್ನಡ ರೌಡಿ ಆ ತರ ಏರಿಯಾ ಅಲ್ಲ, ಸ್ವಲ್ಪ ಕಲರ್ಫುಲ್ ಏರಿಯಾ ಅದು. ಜನ ಎಲ್ಲ ಮಾರಿಯೋ ಬಾಳೆಹಣ್ಣು ಡ್ರೆಸ್ ಹಾಕೊಂಡ್ ಬರೋದು, ಇದು ಸ್ವಲ್ಪ ಕಾಮೆಂಟ್ ಮಾಡೋದೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾಮೆಂಟ್ ಎಲ್ಲ ಮಾಡ್ತಾರೆ. ಸೊ ಅದು ತುಂಬಾ ಪಾಪ್ಯುಲರ್ ಆ ತರ ಅಲ್ಲಿ ಬೇ 13 ಅಂದ್ರೆ. ಸೊ ಅಲ್ಲಿ ಕೂತು ಮ್ಯಾಚ್ ನೋಡೋದು. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ನನ್ಗೆ ಹೋದ್ ಸಮ್ಮರ್ ಅಲ್ಲಿ ನಾನು ನನ್ನ ದೊಡ್ಡ ಮಗಳ ಜೊತೆ ಒಂದು ಡಾಟರ್ಸ್ ಅಂಡ್ ಡ್ಯಾಡ್ಸ್ ಕ್ರಿಕೆಟ್ ಅಂತ ಪ್ರೋಗ್ರಾಮ್ ಇದೆ. ಅದು ಒಂದು 8 weeks ಪ್ರೋಗ್ರಾಮ್. ದ ಪ್ರೋಗ್ರಾಮ್ ಇಸ್ ಟು ಹೆಲ್ಪ್ ಡಾಟರ್ಸ್ ಅಂಡ್ ಡ್ಯಾಡ್ಸ್ ಬಾಂಡ್ ಓವರ್ ಕ್ರಿಕೆಟ್.
ಅದೊಂದು ಯೂನಿವರ್ಸಿಟಿ ಆಫ್ ನ್ಯೂ ಕಾಸಲ್ ಅಲ್ಲಿ ಪ್ರೊಫೆಸರ್ ಫಿಲಿಪ್ ಮಾರ್ಗನ್ ಸ್ಟಾರ್ಟ್ ಮಾಡಿದ್ದು. Wow. ಅದು 1.5 ಗಂಟೆ ಪ್ರತಿ ಸಂಡೇ ಬೆಳಿಗ್ಗೆ ಪ್ರೋಗ್ರಾಮ್ ಇರುತ್ತೆ. ಒಂದು 10-15 ನಿಮಿಷ ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಹುಡುಗರಿಗೆ, ಈ ತರ ಕ್ರಿಕೆಟ್ ಇದು ಇವರೆಲ್ಲ ದೊಡ್ಡ ದೊಡ್ಡ ಪ್ಲೇಯರ್ ಅಂತ. ಆಮೇಲೆ ಒಂದ್ ಸ್ವಲ್ಪ ರಫ್ ಅಂಡ್ ಟಂಬಲ್ ಪ್ಲೇ, ಅಂದ್ರೆ ಅಪ್ಪ ಮಗಳು ಸ್ವಲ್ಪ ಕುಸ್ತಿ ತರ ಮಾಡೋದು, ಒಬ್ಬರನ್ನ ಮೇಲೆ ಹುಡುಗಿ ಮೇಲೆ ಹಾಕೊಂಡು ಮಗಳನ್ನ ಮೇಲೆ ಹಾಕೊಂಡು ಹೋಗೋದು, ಆಮೇಲೆ ಕ್ರಿಕೆಟಿಂಗ್ ಸ್ಕಿಲ್ಸ್ ಎಲ್ಲ. ಸೊ ಬರೀ ಕ್ರಿಕೆಟ್ ಅಷ್ಟೇ, ಟೆಕ್ಸ್ಟ್ ಬುಕ್ ಸ್ಕಿಲ್ಸ್ ಅಷ್ಟೇ ಅಲ್ಲ, ನೀವು ಅವ್ರಿಗೆ ಕಲ್ಸೋದು. ಆಮೇಲೆ ನಂದು ತುಂಬಾ ನೆನಪಿರೋ ವಿಷಯ ಅಂದ್ರೆ ನನ್ ಮಗಳು ನನಗೆ ಕರೆಕ್ಟ್ ಮಾಡೋದು. ನಾನ್ ಬ್ಯಾಟ್ ಹಿಡ್ಕೊಂಡಿದ್ದು, ಇಲ್ಲ ಬ್ಯಾಟ್ ಹಿಂಗಲ್ಲ, ಹಿಂಗ್ ಹಿಡ್ಕೊಳ್ಬೇಕು, ನೀನ್ ಥ್ರೋ ಮಾಡ್ಬೇಕಾದ್ರೆ ನಿನ್ ಕೈ ಇನ್ನೂ ಮೇಲೆ ಹಾಕೊಂಡು ಥ್ರೋ ಮಾಡುವಂತ. ನನ್ನ ಮಕ್ಕಳು ನನ್ಗೆ ಹೇಳ್ಕೊಡ್ತಾರೆ, ಕ್ರಿಕೆಟ್ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಕ್ರಿಕೆಟ್ ನೀವ್ ಆಡ್ತೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ಆಯ್ತು. ಆಮೇಲೆ ಕ್ರಿಕೆಟ್ ನೋಡಿ ನಾವು ಇಂಡಿಯಾಗೆ ಹೋದ್ವಿ. ಇಂಡಿಯಾ ಒಳಗುನು ಒಂದು ಕ್ರಿಕೆಟ್ ಅಕಾಡೆಮಿ ಒಳಗ ನಾನು ಒಂದು 2 ಅಪ್ಕಮಿಂಗ್ ವುಮೆನ್ ಕ್ರಿಕೆಟರ್ಸ್ ಸಪೋರ್ಟ್ ಮಾಡಿದ್ದೀನಿ. ನನ್ ಮಗಳಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಜೋಡಿ ಕ್ರಿಕೆಟ್ ಆಡೇ ಆಯ್ತು. ಆಮೇಲೆ ಇಷ್ಟೆಲ್ಲ ಮ್ಯಾಚ್ ನೋಡಿದ್ರೊಳಗೆ ನಾನು ಆಲ್ಮೋಸ್ಟ್ ಒಂದು ಫುಲ್ ಸುಟ್ ಕೇಸ್ ಅಷ್ಟು ಸಾವನೇರ್ ತಗೊಂಡು ಹೋಗಿದ್ದೆ. ಆ ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ ಬಾಲ್, ಹ್ಯಾಟು, ಆಮೇಲೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಇದು ಟಿ ಶರ್ಟ್, ಇಂಡಿಯಾ ಹೋದಾಗ ಅದೆಲ್ಲ ನಾನು ಈಗ ಹೆಂಗ್ ಇದು ಆಗಿತ್ತಂದ್ರಿ, ನಾವು ತೀರ್ಥಯಾತ್ರೆ ಹೋಗ್ತಾರಲ್ಲ, ಚಾರಧಾಮ ಯಾತ್ರಾ ಹೋಗ್ತಾರ, ಹಂಗೆ ನಮ್ದು ಕ್ರಿಕೆಟ್ ತೀರ್ಥಯಾತ್ರೆ ಆಗಿತ್ತು. ಆಮೇಲೆ ನಾವು ವಾಪಸ್ ಮನೆಗೆ ಹೋದ್ಮೇಲೆ ಮಂದಿಗೆಲ್ಲ ಪ್ರಸಾದ ಕೊಡ್ತೀವಲ್ಲ, ಇದು ಕೇದಾರ್ನಾಥ್ ಪ್ರಸಾದ, ಇದು ಅಲ್ಲಿ ಗಂಗಾಜಲ್ ಇದೆ ತಗೋ ಅಂತಂದು, ಹಂಗ ನಾನು ಹೋಗಿ ಅಲ್ಲಿ ಮಂದಿಗೆಲ್ಲ ಇದು ನೋಡಪ್ಪ, ಇದು ಪ್ಯಾಟ್ ಕಮಿನ್ಸ್ ಸೈನ್ ಮಾಡಿದ್ದು ಬುಕ್ ಅದ, ಇದು ತಗೋ, ಇದು MCG ಸಿಗ್ನೇಚರ್ ಕುಕಾಪುರ ಬಾಲ್, ಇದು ಇಲ್ಲ ಸಿಡ್ನಿಯಲ್ಲಿ ನೀವು ಹೋಗಿರ್ಬೋದು, ಪಿಂಕ್ ಟೆಸ್ಟ್ ಆಗುತ್ತೆ, ಮೆಗ್ರಾ ಫೌಂಡೇಶನ್. ಸೊ ಅವ್ರದೆಲ್ಲ ಪಿಂಕ್ ಟೆಸ್ಟ್ ಶರ್ಟ್, ಹ್ಯಾಟ್ ಅದೆಲ್ಲ. ಆಮೇಲೆ ಒಂದ್ಸಲ ಜನ ಪ್ಲೇಯರ್ ಸೈನ್ ಮಾಡಿದ್ದು ಎಲ್ಲ ಇತ್ತು. ಸೊ ಅದೆಲ್ಲ ತಗೊಂಡೋಗಿ ನಂದು ಯಾರು ಕ್ರಿಕೆಟ್ ಫಾಲೋವರ್ಸ್ ಅವ್ರಿಗೆ ಕೊಟ್ಟಿದ್ದೆ. ಇನ್ನೊಂದೇನಂದ್ರೆ, ಇಲ್ಲಿ ನಾನು ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನೋಡ್ಬೇಕಾದ್ರೆ ಇಂಡಿಯಾ ಒಳಗೆ ಅವಾಗ ಇಲ್ಲಿದ್ದು ಟೈಮ್ 10 ಗಂಟೆ ಅಂದ್ರೆ ಇಂಡಿಯಾ ಒಳಗೆ 4:15 ಬೆಳಿಗ್ಗೆ. ನನ್ ಜೋಡಿ ಒಂದು 4-5 ಜನ ಮುಂಜಾನೆ 4:15 ಅಲ್ಲಿ ಎದ್ದು ಮ್ಯಾಚ್ ನೋಡೋರು. ನಾನು ಅನ್ಪೇಡ್ ವೆದರ್ ಮ್ಯಾನ್. ಇದಕ್ಕೆ ವೆದರ್ ಹೆಂಗಿದೆ ಹೇಳ್ಬಿಟ್ಟು ವೆದರ್ ರಿಪೋರ್ಟ್ ಕಳ್ಸೋ. ಇಷ್ಟೆಲ್ಲ. ಆಮೇಲೆ ನಾನು ಹೇಳಿದ್ದು ಬುಕ್ ಅಲ್ಲಿ ಇರೋದು ಮೇ ಬಿ ಒಂದು 10-15% ಅಷ್ಟ. ಸೊ ಇಷ್ಟೆಲ್ಲ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾವು ಫೆಬ್ರವರಿ ಒಳಗೆ ವಾಪಸ್ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ನಾವು ವಾಪಸ್ ಬರ್ಬೇಕಾದ್ರೆ ಬ್ಯಾಂಗ್ಳೂರ್ ಸಿಡ್ನಿ ಅದೇನು ನಮ್ದು ಕಾಂಟೆಸ್ಟ್ ಫ್ಲೈಟ್ ಇದೆ, ಅದ್ರೊಳಗೆ ವೈಫೈ ಇಲ್ಲ. ನೀವು ಈಗೇನ್ ವೈಫೈ ಇಲ್ಲ ಅಂದ್ರೆ ನೀವು ಈಗಿನ ಫೋನ್ ಅಲ್ಲಿ ನಾನು ಗೂಗಲ್ ಫೋಟೋಸ್ ಅನ್ನು ನೋಡ್ಲಿಕ್ಕಿದ್ದೆ. ಹಂಗೆ ನೋಡ್ಲಿಕ್ಕತ್ತೀನಿ ಇಷ್ಟೆಲ್ಲ ಆಗಿರಲ್ಲಪ್ಪ ಇದು. ನಾನು ಆಮೇಲೆ ಇದೆಲ್ಲ ನನ್ ಪರ್ಸನಲ್ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇದ್ರ ಬಗ್ಗೆ ನಾನು ಏನಾದ್ರು ಹೇಳ್ಬೇಕು. ಅದರಿಂದ ಇದು ಬುಕ್ ಕಾನ್ಸೆಪ್ಟ್ ಬಂತು. ಆಮೇಲೆ ಸ್ಟಾರ್ಟ್ ಆಯ್ತು, ಬುಕ್ ಬರೆಯೋಕ್ ಸ್ಟಾರ್ಟ್ ಮಾಡಿದೆ, ಬರೋದಾಯ್ತು. ಆಮೇಲೆ ಪಬ್ಲಿಷಿಂಗ್ ಬಂತು, ಪಬ್ಲಿಷಿಂಗ್ ಆದ್ಮೇಲೆ ಇದು ಪ್ರಮೋಷನ್, ಮಾರ್ಕೆಟಿಂಗ್ ಅದೆಲ್ಲ ಬಂತು. ಸೊ ಈಗ ನಾನು ನಿಮ್ ಜೊತೆ ಬುಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಂಡರ್ಫುಲ್. ಸೊ ಅದೇ ನಿಮ್ಮ ಒಂದು ಬುಕ್ ಏನಂದ್ರೆ ನಿಮ್ಮ ಒಂದು ಚೈಲ್ಡ್ಹುಡ್ ಒಂದು ಮೆಮೊರೀಸ್ ಕೂಡ. ನೀವು ಹೇಳ್ತಾ ಇದ್ರಿ ಆ ಚಿಕ್ಕ ವಯಸ್ಸಲ್ಲಿ ಉತ್ತರ ಕನ್ನಡದಲ್ಲಿ ನೀವು ಅಲ್ಲಿ ಹುಟ್ಟಿ ಬೆಳೆದಿದ್ದು, ಅಲ್ಲಿ ನೀವೊಂದು ರೇಡಿಯೋದಲ್ಲಿ ಕಮೆಂಟ್ರಿ ಕೇಳ್ತಾ ಇದ್ರಿ. ಅದಾದ್ಮೇಲೆ ನೀವೀಗ ಆಸ್ಟ್ರೇಲಿಯಾದಲ್ಲಿ ಬಂದ್ರಿ. ಎಸ್ಪೆಷಲಿ ನಿಮ್ಗೆ ಏನಂದ್ರೆ ಅಲ್ಲಿ ಬೆಳಗ್ಗೆ ಎದ್ದು ಕ್ರಿಕೆಟ್ ಕಮೆಂಟ್ರಿ ರೇಡಿಯೋದಲ್ಲಿ ಕೇಳೋದು, ಹಾಗೆ ಸಚಿನ್ ತೆಂಡೂಲ್ಕರ್ ಅವರ ಒಂದು ಪಂದ್ಯಾವಳಿ ಬಗ್ಗೆ ನೀವು ಇದ್ ಮಾಡೋದು, ಹಾಗೆ ಇದರಲ್ಲಿ 2024 ಇಂದ 2025 ಇಂಡಿಯಾ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ ಕ್ರಿಕೆಟ್ ನ ನಿಮ್ಮೊಂದು ಜರ್ನಿಯ ಬಗ್ಗೆ ಕೂಡ ನೀವೆಲ್ಲಾನು ಅದರಲ್ಲಿ ಕವರ್ ಮಾಡಿದ್ದೀರಾ ಆಕ್ಚುಲಿ. ಸೊ ದಟ್ಸ್ ಸೋ ಫ್ಯಾಂಟಾಸ್ಟಿಕ್ ಆಕ್ಚುಲಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಫನ್ ಆಸ್ ವೆಲ್. ನೀವು ಹೇಳ್ತಾ ಇದ್ರೆ ಇಷ್ಟು ಫನ್ ಆಗಿದೆ, ಒಂಥರ ಖುಷಿ ಆಗಿದೆ. ಅಂಡ್ ಐ ಥಿಂಕ್ ಪೀಪಲ್ ವಿಲ್ ಕನೆಕ್ಟ್ ಎಲ್ಲ. ಒಂದು ನಾನು ನಿಮ್ಗೆ ಹೇಳ್ಬೇಕಂದ್ರಿ, ಇದು ಬುಕ್ ನಾನು ಬರೆದಾಗ ನಮಗ್ ಮೊದ್ಲೇನಿತ್ತು, ಯಾರು ಕ್ರಿಕೆಟ್ ಬಾರಿ ಕ್ಲೋಸ್ ಆಗಿ ಫಾಲೋ ಮಾಡ್ತಾರ, ಅದ್ರ ಬಗ್ಗೆ ಯಾರಿಗೆ ಜಾಸ್ತಿ ಪ್ಯಾಷನ್ ಅದ ಅವ್ರಿಗೆ ಇದು ಸೇರ್ಬೋದು. ಕರೆಕ್ಟ್. ಅದನ್ನ ನಾವು ನೋಡ್ಬೇಕಲ್ವಾ, ಯಾವ ಜಾನರ್ ಬರುತ್ತೆ, ಯಾವ ವ್ಯೂವರ್ಗೆ. ಎಲ್ಲಾರ್ಕಿಂತ ನನಗೆ ಖುಷಿ ತಂದಿದ್ದು ಏನಂದ್ರೆ,
ಇದು ಯಾರಿಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಕನೆಕ್ಷನ್ ಇಲ್ಲ, ನಾಲೆಜ್ ಇಲ್ಲ, ಅವ್ರು ಇದನ್ನ ಜಾಸ್ತಿ ಲೈಕ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಇದ್ರಲ್ಲಿ ಏನೋ ಒಂದು ಪ್ಯಾಷನ್, ಅದು ಕನೆಕ್ಷನ್ ಕಂಡಿದೆ. ಅವ್ರು ಅಂತಾರೆ, ಓ ನಿನ್ಗೆ ಇದ್ರ ಬಗ್ಗೆ ಇಷ್ಟು ಕನೆಕ್ಷನ್ ಇದ್ದದ್ದು, ನನ್ಗೆ ಇನ್ನೊಂದ್ ಯಾವ್ದೋ ಕ್ರೀಡೆ, ಬೇರೆ ಯಾವ್ದೋ ಅವ್ರ ಯಾವ್ದೋ ಆರ್ಟಿಸ್ಟ್ ಬಗ್ಗೆನೂ ಪ್ಯಾಷನ್ ಇರ್ಬೋದು, ಅದಕ್ಕೇನಿಲ್ಲ. ಬಟ್ ನನಗೆ ಅದ್ರ ನಂದು ಮೆಮರೀಸ್ ಎಲ್ಲ ವಾಪಸ್ ಬಂತು ಅಂತಂದು ಹೇಳಿದ್ರೆ. ಸೊ ಹಂಗಾಗಿ ಐ ಥಿಂಕ್ ಇದು ಕ್ರಿಕೆಟ್ ಈಸ್ ಓನ್ಲಿ ಏನೋ ಪ್ಲಾಟ್ಫಾರ್ಮ್. ಬಟ್ ಇದ್ರ ಮೇನ್ ಏನಂದ್ರೆ, ಐ ಥಿಂಕ್ ನೀವು ಯಾವ್ದ್ರ ಬಗ್ಗೆ ಪ್ಯಾಷನ್ ಇತ್ತು ನಿಮಗೆ, ಅದು ನಿಮಗೆ ಇದ್ರ ಕನೆಕ್ಷನ್ ಸಿಗುತ್ತೆ ಅಂತಂದು ನನ್ಗೆ ಎಷ್ಟೋ ಜನ ಹೇಳಿದ್ರು. ಸೊ ಹಂಗಾಗಿ ಕ್ರಿಕೆಟ್ ಫ್ಯಾನ್ಸ್ ಅಂತೂ ಐ ಥಿಂಕ್ ಇದನ್ನ ಎಂಜಾಯ್ ಮಾಡೇ ಮಾಡ್ತಾರೆ. ಬಟ್ ಯಾರು ಕ್ರಿಕೆಟ್ ನೋಡಲ್ಲ, ಯಾರಿಗೆ ನಾಲೆಜ್ ಇಲ್ಲ, ಅವರು ಕೂಡ ಒಂದು ಯಾಕಂದ್ರೆ ಈ ಬುಕ್ ಒಳಗ ಏನು ಸ್ಟಾಟಿಸ್ಟಿಕ್ಸ್ ಇಲ್ಲ, ಏನು ಟೆಕ್ನಿಕಲ್ ಅಂದ್ರೆ ನಿಮ್ಗೆ ಥರ್ಡ್ ಮ್ಯಾನ್ ಏನು, ಲೆಗ್ ಲಾನ್ಸ್ ಏನು, ಅದ್ರದ್ದು ತಿಳ್ಕೊಳ್ಳೋದು ಏನು ಇದು ಇಲ್ಲ. ಬಟ್ ಸುಮ್ನೆ ಏನೋ ಒಂದ್ರ ಬಗ್ಗೆ ನಿಮ್ಗೆ ಅದು ಆಲ್ಮೋಸ್ಟ್ ಅದು ಪ್ಯಾಷನ್ ಏನಿದೆ, ನೀವು ಯಾವ್ದ್ರ ಬಗ್ಗೆ ಪ್ಯಾಷನ್ ಇದ್ರೆ ಅದನ್ನು ನೀವು ಇದ್ರ ಕನೆಕ್ಟ್ ಮಾಡ್ತೀರಿ ಅಂತಂದ್ರೆ ನನಗೆ ಎಷ್ಟು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಜನ. That's really wonderful ಅಲ್ವಾ? So it ಒಂಥರ ನಾಸ್ಟಾಲ್ಜಿಕ್ ತರ, it will take back to their memories, fond of whatever the games they are fond in. Exactly. ಇನ್ಫ್ಯಾಕ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ನೀವು ಮ್ಯಾಚ್ ನೋಡ್ಬೇಕಾದ್ರೆ 1000 ಜನ, ಇನ್ಫ್ಯಾಕ್ಟ್ ಮೆಲ್ಬರ್ನ್ ಅಲ್ಲಂತೂ 1 ಲಕ್ಷ ಜನ ನೋಡ್ತಾರೆ. ಆ ಮ್ಯಾಚ್ ಸ್ಟಾಟಿಸ್ಟಿಕ್ಸ್ ಏನಿರುತ್ತೆ ಎಲ್ಲರಿಗೂ ಸೇಮ್. ಯಾವ ಬ್ಯಾಟರ್ ಎಷ್ಟು ರನ್ ಹೊಡೆದಿದ್ದು ಅದೇ ಸೇಮ್. ಬಟ್ ಆ 1 ಲಕ್ಷ ಜನನು ತಮ್ದು ಯುನೀಕ್ ಮೆಮರೀಸ್ ತಗೊಂಡು ಹೋಗ್ತಾರೆ. ಸೊ ಆ ಯುನೀಕ್ನೆಸ್ ಏನಿದೆ ಅದು ಬಂದಿದೆ ಇದರಲ್ಲಿ. ಸೊ ಹಂಗಾಗಿ ಜನ, ಓ ನಿಂದ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು, ನಾನು ಒಂದನ್ನ ಫಾಲೋ ಮಾಡ್ಬೇಕಾದ್ರೆ ನಂದು ಒಂದು ಅದು ಯುನೀಕ್ ಎಕ್ಸ್ಪೀರಿಯನ್ಸ್ ಇದೆ, ಅದರಿಂದ ಕನೆಕ್ಷನ್ ಜಾಸ್ತಿ ಆಗಿದೆ ಅಂತ. ಸೊ ವಂಡರ್ಫುಲ್, ಒಂಥರ ಪಾಸಿಟಿವ್ ಫೀಡ್ಬ್ಯಾಕ್ ತುಂಬಾ ಖುಷಿ ಕೊಡುತ್ತೆ. ನಿಮ್ಗೂ ಒಂಥರ ತುಂಬಾ ಎಂಕರೇಜ್ಮೆಂಟ್ ಆಯ್ತಲ್ವಾ? ಸೊ ಫ್ಯಾಂಟಾಸ್ಟಿಕ್, ದಟ್ ಇಟ್ಸ್ ಕನೆಕ್ಟಿಂಗ್ ಟು all genre, all kind of people. So that's all walks of people from all walks of life ಅಂತ ಹೇಳ್ಬೋದು. ಸೊ ವಂಡರ್ಫುಲ್. ನಿಮ್ಮ ಒಂದು ಏನೇನ್ ಚಾಲೆಂಜಸ್ ನೀವು ಏನಾದ್ರು ಫೇಸ್ ಮಾಡಿದ್ರ ಇದೆಲ್ಲ ಮಾಡ್ಬೇಕಾದ್ರೆ ಬುಕ್ ನ ನೀವು ಬರೆದಾಗ? ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ಇತ್ತು ಚಾಲೆಂಜಸ್, ಅದು ನಾನು ಇಲ್ಲ ಅಂತ ಹೇಳಿದ್ರೆ ನಾನು ನೀವು ತ್ಯಾಗ ಮಾಡ್ಬೇಕಿತ್ತು ನಿಮ್ಮ ಫ್ಯಾಮಿಲಿ ಅವರೆಲ್ಲ. ಐ ಥಿಂಕ್ ಒಂದು 2-3 ಟೈಪ್ ಇದು. ಒಂದು ಲಾಜಿಸ್ಟಿಕಲ್, ಅಂದ್ರೆ ನಿಮಗೆ ಬರೆಯೋಕೆ ಸಮಯ ಬೇಕು. ಅದು ನೀವು ಬರೀಲಿಕ್ಕೆ ಅಂದ್ರೆ ನನಗಂತೂ ಒಂದೊಂದ್ಸರಿ ನಂದು ಸಣ್ಣ ಮಗಳು ಮುಂಜಾನೆ 5:30-6 ಎದ್ಬಿಡೋಳು. ಸೊ ಅವಳು ಹೇಳೋಕ್ಕಿಂತ ಮೊದ್ಲು ಒಂದು ಅರ್ಧ ತಾಸು, ಆಮೇಲೆ ನಡುವೆ ಏನಾದ್ರು ಟೈಮ್ ಸಿಕ್ಕರೆ ಅವಾಗ ಒಂದ್ಸರಿ, ಆಮೇಲೆ ರಾತ್ರಿ ನಾವು ಒಂದೊಂದ್ಸರಿ ಅದು ಒಂದು. ಬಟ್ ಯಾರಿಗಾದ್ರೂ ಇದು ಬರೆಯೋದಿತ್ತು, ಈ ತರ ಒಂದೇನಾದ್ರು ಕ್ರಿಯೇಟಿವ್ ಆಕ್ಟಿವಿಟಿ ಮಾಡೋದಿತ್ತು ಅಂದ್ರೆ ನೀವು ಅದನ್ನ ಟೈಮ್ ಬಾಕ್ಸ್ ಮಾಡ್ಬಿಡ್ಬೇಕು. ಸೊ ನಾನು ಏನ್ ಮಾಡ್ತಿದ್ದೆ, ವೀಕೆಂಡ್ಸ್ ಅಲ್ಲಿ ಬೆಳಗ್ಗೆ ಲೈಬ್ರರಿ ಹೋಗ್ಬಿಡ್ತಿದ್ದೆ. ಸೊ ಅವಾಗ ಒಂದು 4-5 ಗಂಟೆ ಅದು ಸಿಕ್ತಿತ್ತು. ಸೊ ಒಂದು ಲಾಜಿಸ್ಟಿಕಲ್, ಅಲ್ಲಿ ನಂದು ವೈಫ್ ನನ್ನ ಮಕ್ಳುನು ನಾ ಬುಕ್ ಬರೆಯೋ ಟೈಮಲ್ಲಿ ನನ್ಗೆ ಅಷ್ಟು ಜಾಸ್ತಿ ನೋಡಿರ್ಲಿಕ್ಕಿಲ್ಲ. ಆ ಬುಕ್ ನಾನು ಆಲ್ಮೋಸ್ಟ್ ಪಬ್ಲಿಷ್ ಮಾಡೋ ಟೈಮಲ್ಲಿ ನನ್ನ ಪೇರೆಂಟ್ಸ್ ಬಂದಿದ್ರು, ಅವಾಗಲೂ ನಾ ಜಾಸ್ತಿ ಮನೆಯಲ್ಲಿ ಇರ್ಲಿಕ್ಕೆ. ಬಟ್ ಈಗ ಇದೆ, ಸೊ ನಾವೆಲ್ಲರೂ ವಿ ಆರ್ ಎಂಜಾಯಿಂಗ್ ಇಟ್. ಸೊ ಒಂದು ಅದು ಲಾಜಿಸ್ಟಿಕಲ್. ಬಟ್ ನಂದು ಒಂದು ಅಡ್ವೈಸ್ ಏನಂದ್ರೆ, ನಿಮ್ಗೆ ಮಾಡೋದಿತ್ತಂದ್ರೆ ನೀವು ಅದನ್ನ ಟೈಮ್ ಬಾಕ್ಸ್ ಮಾಡ್ಬೇಕು. ನೀವು ಅದು ಟೈಮ್ ನೀವು ಅದಕ್ಕೆ ಡೆಡಿಕೇಟ್ ಮಾಡ್ಲಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನ ನೀವು ಸ್ವಲ್ಪ ಆರ್ಗನೈಸ್ ಮಾಡ್ಬೇಕು. ಎರಡನೇದಂದ್ರೆ ಕ್ರಿಯೇಟಿವ್. ಅದು ನೀವು ಈ ಪ್ರಾಸೆಸ್ ನೀವು ಗೋ ಥ್ರೂ ಆಗ್ಲೇಬೇಕು. ಅದು ತಲೆಯಲ್ಲಿ ಒಂದೇನೋ ಐಡಿಯಾ ಇರೋದು, ಅದು ಒಂದು ಸರಿ ಬರೆಯೋದು, ಅದು ಅಯ್ಯೋ ಇದು ಹಿಂಗಲ್ಲ, ಇನ್ನೂ ಚೆನ್ನಾಗಿದು ಬರ್ಬೇಕು, ಅದು ಮತ್ತೆ ಸೆಕೆಂಡ್ ಐಟರೇಷನ್ ಮಾಡೋದು. ಅದು ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಬರೋ ತನಕ ಅದು ಐಟ್ರೇಷನ್ ಮಾಡೋದು. ಸೊ ಅದು ಒಂದೆರಡು ಸರಿ ಅದೇನೋ ತಲೆಯಲ್ಲಿ ಒಂದೇನು ಗುಂಗಿರೋದು. ಓಕೆ, ಆಮೇಲೆ ನನ್ನ ವೈಫ್ ಹೋಗಿ ಹೇಳೋದು, ಇದು ಒಂದ್ ಸ್ವಲ್ಪ ಓದು, ಇದು ಹೆಂಗ
ಅದು ಸ್ವಲ್ಪ ಅವ್ರ process ಆಗ್ಬೇಕು. ಅವ್ರ ಪ್ರೊಸೆಸ್ ಆಗ್ಬೇಕು ಏನು. ಸೊ ಅದು ಒಂದ್ ಸ್ವಲ್ಪ ಕ್ರಿಯೇಟಿವ್ ನಿಮ್ ಅಂದ್ರೆ ಅದಕ್ಕೂ ನಿಮ್ಗೂ ಪ್ಲಸ್ ಇನ್ನೊಂದೇನ್ ಗೊತ್ತಾ, ನಿಮ್ದೆಲ್ಲ ಬರ್ದಾದ್ಮೇಲೆ ಒಬ್ರು ಕೊಟ್ಟಾಗ ಅವ್ರು ಓದಿದಾಗ ಅವ್ರು ಏನಾದ್ರು ಒಂದು ಐಡಿಯಾ ಕೊಟ್ಟಾಗ ಓ ಐ ಮಿಸ್ ದಿಸ್ ಪಾಯಿಂಟ್ ಅನ್ಸುತ್ತೆ, Exactly. ನಾವು ಇನ್ಕ್ಲೂಡ್ ಮಾಡ್ಬೋದು ಅನ್ಸುತ್ತೆ, ಅಥವಾ ಇನ್ನ ಎನ್ಹಾನ್ಸ್ ಮಾಡ್ಬೋದು ಅಂತಾನು ಕೂಡ Exactly. ಎಲ್ಲ ಸೊ ಅಲ್ಲಿ ಟಿಪ್ ಏನಂದ್ರೆ ಯು ಹ್ಯಾವ್ ಅ ಸೌಂಡಿಂಗ್ ಬೋರ್ಡ್. ಹೌದು. ಸೊ ನಿಮ್ದು ಐಡಿಯಾಸ್ ಏನಿದೆ ಅದನ್ನ ಬ್ರೈನ್ ಸ್ಟಾರ್ಮ್ ಮಾಡೋಕೆ ಅಲ್ಲಿ AI ಯೂಸ್ ಮಾಡಬಹುದು. ಸೊ ನೀವು AI-ಗೆ ನಂದು ಈ ತರ ಕಾನ್ಸೆಪ್ಟ್ ಇದೆ, ನನ್ಗೆ ಇದ್ರದ್ದು ಈ 2-3 ಆಂಗಲ್ ಇಂದ ನಾನು ಬರಿಬೇಕು ಏನು ಇದು ಅಂತ. ಸೊ ಅದನ್ನು ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಯೂಸ್. ಇದು ಕಥೆ ಎಲ್ಲ ನಂದು, ಅದು ಯಾವ ತರ ಬರಿಬೇಕನ್ನೋದು ಅದು ವಿಚಾರನೂ ನಂದು, ಬಟ್ ಅದು ನಮ್ಗೆ ಹೆಲ್ಪ್ ಮಾಡಕ್ಕೆ ಈ ತರ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೋಬಹುದು. ಎಲ್ಲ ನಿಮ್ದೇ ಅಥೆಂಟಿಕ್, ಯು ಜಸ್ಟ್ ಆಸ್ಕಿಂಗ್ ಫಾರ್ ಐಡಿಯಾ ಸಜೆಷನ್ಸ್. ಅದು ಎರಡನೇದು. ಮೂರನೇದು ಅಂದ್ರೆ ಅದು ಒಂದ್ಸರಿ ಬುಕ್ ಬಂತು, ಆ ಬುಕ್ ಪ್ರಾಸೆಸ್ ನೀವು ಕವರ್ ಬಗ್ಗೆ ವಿಚಾರ ಮಾಡ್ಬೇಕು. ನಿಮ್ ಕವರ್ ಅಲ್ಲಿ ಏನ್ ಬೇಕು, ಆಮೇಲೆ ಅದು ಬುಕ್ ಏನ್ ಎಂಡೋರ್ಸ್ಮೆಂಟ್ ಕೊಡ್ತಾರೆ ಈ ತರ ಎಲ್ಲ. ಈಗ ನನ್ನ ಬುಕ್ ಅಲ್ಲಿ ಫಾರ್ ಎಕ್ಸಾಂಪಲ್ ಸೈಮನ್ ಟಾಫೆಲ್ ಅವರೊಬ್ರು ರಿನೌಂಡ್ ಅಂಪೈರ್, ಸೊ ಅವ್ರದ್ದು ಎಂಡೋರ್ಸ್ಮೆಂಟ್ ಇದೆ. ಸೊ ಆ ತರ ಎಲ್ಲ ನೀವ್ ಏನ್ ಬರೀತಿದ್ದೀರಾ ಅದ್ರದ್ದಿರೋ ಫೇಮಸ್ ಜನ ಅವ್ರದ್ದು ನಿಮಗ್ ನಿಮ್ಗೆ ಸಪೋರ್ಟ್ ಬೇಕು. ಸೊ ಅದಕ್ಕೆಲ್ಲ ನಾ ಒಂದ್ ಏನಿಲ್ಲ ಅಂದ್ರೂ ಒಂದು 300 ಇಮೇಲ್ ಕಳ್ಸಿರ್ಬೇಕು ನೋಡ್ರಿ. ನನಗ್ ಗೊತ್ತಿರ್ಲಾರ್ದವ್ರಿಗೂ ನಾ ಹಿಂಗ್ ಬುಕ್ ಬರೀಲಿಕ್ಕತ್ತೀನಿ ಅಂದ್ರೆ ಅದು ನಾವು ಕೋಲ್ಡ್ ಇಮೇಲಿಂಗ್ ಅಂತಾರಲ್ಲ, ನಾನು ಎಷ್ಟು 300ಕ್ಕಿಂತ ಜಾಸ್ತಿ ಮಾಡೇನ. ಬಟ್ ನನಗೆ ಲಿಂಕ್ಡ್ಇನ್ ಮೇಲೆ, ಟ್ವಿಟರ್ ಮೇಲೆ ನನ್ಗೆ ಯಾರು ಪರಿಚಯ ಆಗಿದಾರ, ನಾ ಇನ್ನೊಬ್ರು ಯಾರಿಗೆ ಗೊತ್ತಿದ್ರು ನೀವು ನನಗೆ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತೇನೋ ಅಂತಂದು ಕೇಳಿ, ಅಂದ್ರೆ ಅದು ಒಂದ್ ಸ್ವಲ್ಪ ನಾವು ಶೇಮ್ಲೆಸ್ ಇರ್ಬೇಕು, ಅದು ಮಾಡ್ಬೇಕು ಅದು. ಸೊ ಅದು ಒಂದ್, ಸೊ ಅದನ್ನೆಲ್ಲ ವಿಚಾರ ಮಾಡ್ಬೇಕು. ಅಂದ್ರೆ ಆ ಬುಕ್ ಒಳಗಿನ ಮಟೀರಿಯಲ್ ಬರೆಯೋದು ಒಂದ್ ಪಾರ್ಟ್, ಬಟ್ ಅದ್ರದ್ದು ಅಸೋಸಿಯೇಟೆಡ್ ಎಷ್ಟೆಲ್ಲ ಇದೆ, ಅದು ಪಬ್ಲಿಷಿಂಗ್ ವಿಚಾರ ಮಾಡ್ಬೇಕು ನೀವು. ಈಗ ನೀವು ಹೆಂಗೆ ನೀವು ಸೆಲ್ಫ್ ಪಬ್ಲಿಷ್ ಮಾಡ್ತಿರೋ, ಇಲ್ಲ ನೀವು ಆಲ್ರೆಡಿ ಒಂದ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇದ್ರೆ ಈಸಿ ಆಗುತ್ತೆ. ಅವಾಗ ಪಬ್ಲಿಷರ್ ಒಬ್ರು ನಿಮ್ ಅಂದ್ರೆ ಅವ್ರಿಗೂ ಅದು ಪ್ರಮೋಟ್ ಮಾಡಕ್ ಈಸಿ ಆಗುತ್ತೆ. ಸೊ ಅದು ಒಂದು. ಲಾಸ್ಟ್ ಒಂದ್ ಏನಂದ್ರೆ ನೀವು ಅದರದ್ದು ಪ್ರಮೋಷನ್ ಮತ್ತೆ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ ಅದ್ರದ್ದು ವಿಚಾರ ಮಾಡ್ಬೇಕು. ಅದು ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ನಾ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಇದು ಕಾನ್ಸೆಂಟ್ರಿಕ್ ಸರ್ಕಲ್ ಇರೋಂಗ. ಒಳಗಿಂದ ಸರ್ಕಲ್ ಅಂದ್ರೆ ಬುಕ್ ನ ಬರೀ ಮಟೀರಿಯಲ್ ನಿಮ್ ಏನು, ಅಫ್ಕೋರ್ಸ್ ಈಗಂತೂ ನಾವೆಲ್ಲರೂ ಬರೀ ಟೈಪ್ ಮಾಡ್ತೀವಿ, ನಿಮ್ದು ವರ್ಡ್ ಡಾಕ್ಯುಮೆಂಟ್ ಏನದ ದಟ್ ಇಸ್ ದ ಇನ್ನರ್ ಮೋಸ್ಟ್ ಸರ್ಕಲ್. ಬಟ್ ಅದು ಫುಲ್ ಬುಕ್ ಲಾಂಚ್ ಆಗಿ, ಈಗ ನಾ ಹೆಂಗ್ ಚಾನೆಲ್ 9 ಹೋದೆ ನಿಮ್ ಶೋ ಒಳಗ ಮಾತಾಡ್ಲಿಕತ್ತೀನಿ, ಇಲ್ಲಿ ತನಕ ಬರ್ಬೇಕಂದ್ರೆ ಅದು ಬಹಳ ಸ್ಟೆಪ್ ಅದು ಎಷ್ಟು ದಿನ ತಗೊಳ್ತು ಅಂತ ಕೇಳ್ಬೋದಾ? ನಾನು ಬರೀಲಿಕ್ಕೆ 4 ತಿಂಗಳು ಆಯ್ತು. ನನ್ ಪಬ್ಲಿಷರ್ ಹೇಳ್ತಾರೆ, ನನ್ ಪಬ್ಲಿಷರ್ ಇದು ಹೆಂಬೂರಿ ಬುಕ್ಸ್ ಅಂತ, ಇನ್ಫ್ಯಾಕ್ಟ್ ಅವರು ಇಲ್ಲಿ ಬ್ಯಾಂಕ್ಸ್ ಟೌನ್ ಅಲ್ಲೇ ಇರೋದು ಅವ್ರ ಆಫೀಸ್. ಸೊ ಜೆಸಿಕಾ ಮಡಿಟ್ ಅಂತಂದು, ಸೊ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಅವ್ರು ಹೇಳಿದ ಪ್ರಕಾರ 4 ತಿಂಗಳು ಈ ತರ ಬುಕ್ ಬರ್ಲಿಕ್ಕೆ ತುಂಬಾ ಕಡಿಮೆ ಟೈಮ್. ಯಾಕಂದ್ರೆ ನನಗೇನಿತ್ತು, ಆಮೇಲೆ ಇದು ನೋಡ್ರಿ, ಇದು ಮಾರ್ಕೆಟಿಂಗ್ ಆಂಗಲ್ ಇಲ್ಲಿ ನನಗೇನಿತ್ತು, 15th October ಒಳಗೆ ಇದು ಬುಕ್ ಲಾಂಚ್ ಆಗಬೇಕು. ಯಾಕಂದ್ರೆ ಇಂಡಿಯನ್ ಟೀಮ್ ಇಲ್ಲಿ T20 ಮತ್ತು ಒನ್ ಡೇ ಇಂಟರ್ನ್ಯಾಷನಲ್ ಆಡ್ಲಿಕ್ಕೆ ಬರೋರು ಇದು. ಸೊ ಹಂಗಾಗಿ 13th October ನಾವು ಬುಕ್ ವಾಸ್ ಅವೈಲೇಬಲ್ ಫಾರ್ ಸೇಲ್. ಆಮೇಲೆ 26th October, ಇದು 25th October ನಾಗ ಸಿಡ್ನಿ ಒಳಗೆ ಒನ್ ಡೇ ಮ್ಯಾಚ್ ಆಯ್ತು. ಈ ರೋಹಿತ್ ಕೊಹ್ಲಿ ಆಡಿದ್ದು. ಅದ್ರದ್ದು ನೆಕ್ಸ್ಟ್ ಡೇ ನಂದು ಮೇನ್ ಬುಕ್ ಲಾಂಚ್ ಇವೆಂಟ್ ಇಟ್ಕೊಂಡಿದ್ದೆ. ಸೊ ಹಿಂಗೆಲ್ಲ ಶಾರ್ಟ್ ಟೈಮ್ ಫ್ರೇಮ್. ಬಟ್ ಏನು ನೀವು ಅದು ನಾವು ಅಂತೀವಿ ವರ್ಕಿಂಗ್ ಬ್ಯಾಕ್ವರ್ಡ್ಸ್ ಅಂತಂದ್ರೆ, ಅಂದ್ರೆ ನೀವು ಈ ಟೈಮ್ ಒಳಗೆ ನಿಮ್ ಬುಕ್ ಲಾಂಚ್ ಮಾಡ್ಬೇಕಿತ್ತಂದ್ರ ನೀವು ಅದನ್ನ ಬರೆದು, ಆಮೇಲೆ ಎಡಿಟಿಂಗ್ ಎಲ್ಲ ಇರುತ್ತೆ, ಎಡಿಟಿಂಗು, ಟೈಪ್ ಸೆಟ್ಟಿಂಗ್, ನೀವು ಒಳಗೆ ಯಾವ ಫಾಂಟ್ ಯೂಸ್ ಮಾಡಬೇಕು, ಆಮೇಲೆ ಕವರ್ ಡಿಸೈನ್, ಸೊ ಅದನ್ನೆಲ್ಲ ವಿಚಾರ ಮಾಡೋದು. ಸೊ ನನಗೆ ಆಲ್ಮೋಸ್ಟ್ ನಾವು ಫೆಬ್ರವರಿ ಒಳಗೆ ಇದು ಕಾನ್ಸೆಪ್ಟ್ ಬಂದಿದ್ದು, ಅಕ್ಟೋಬರ್ ನಾವು ಲಾಂಚ್ ಮಾಡಿದ್ವಿ. ಸೊ ಅಷ್ಟು ಟೈಮ್ ಹಿಡಿತಂದ್ರೆ ಒಂದು 7 months ಅಲ್ಲಿ ಆಯ್ತು. ನನ್ ಬರೀಲಿ ಟೈಮ್ ಹಿಡಿದಿದ್ದು ಒಂದ್ 4.5 ತಿಂಗಳು. ಉಳಿದಿದ್ದೆಲ್ಲ ಇದು ಮತ್ತೆ ಎಡಿಟಿಂಗ್ ಮಾಡ್ಬೇಕು. ಅವ್ರ ಎಡಿಟರ್ ಪ್ರತಿಯೊಂದು ಕಾಮಾ ಡಾಟ್ ವರ್ಡ್ ನೋಡಿ ಎಲ್ಲ ಇದನ್ನ ಮಾಡ್ಬೇಕು. ಸೊ ಆತರ
ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಬರ್ಬೇಕಂದ್ರೆ ಇಟ್ ನೀಡ್ಸ್ ಬೋತ್ ಟೈಮ್ ಅಂಡ್ ಎಫರ್ಟ್. So these are the challenges that you have faced. So amazing! Finally, your book has released. Oh no! Yeah, so that's it. And also you got a lot of positive Yes. Feedback. Okay. So congratulations Thank you, on thank that, you, Nikhil. thank you. It's a great, amazing thing actually. Thank you. ಸೊ ಹಾಗೆ ಇಷ್ಟಲ್ಲದೆ ನೀವು ಕಮ್ಯುನಿಟಿಯಲ್ಲೂ ಕೂಡ ನೀವು ಒಂದು ಕಮ್ಯುನಿಟಿ ಲೀಡರ್ ಆಗಿ ಅಡ್ವೊಕೇಟ್ ಆಗಿ ಕೂಡ ನೀವು ಆಸ್ಟ್ರೇಲಿಯಾ ಇಂಡಿಯಾ ಟೈಸ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಸೊ ಅದೇ ನೀವೀಗ AIBC ಬಗ್ಗೆ ಈಗ ಮಾತಾಡೋದು, ಹಾಗೆ ನೀವು ಸೌತ್ ಬೈ ಸೌತ್ ವೆಸ್ಟ್ ಅದರಲ್ಲೂ ಇಂಡಿಯಾ ಅದರಲ್ಲೂ ನೀವು ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಸೊ ಹಾಗೆ ನೀವು ಏಷ್ಯನ್ ಆಸ್ಟ್ರೇಲಿಯನ್ ವಾಯ್ಸಸ್ ಅಂತ ಅದರಲ್ಲೂ ಕೂಡ ನೀವೆಲ್ಲ ಕಾರ್ಯನಿರ್ವಹಿಸಿದ. ಸೊ ಅದ್ರ ಬಗ್ಗೆ ಶೇರ್ ಮಾಡಿ. ಸೊ ಇದು ಏಷ್ಯನ್ ಆಸ್ಟ್ರೇಲಿಯನ್ ವಾಯ್ಸಸ್ ಅನ್ನೋದು ಒಂದು ಹೊಸ ಪ್ರೋಗ್ರಾಮ್. ಇದು ನಮ್ದು ಆಸ್ಟ್ರೇಲಿಯನ್ ಫೆಡರಲ್ ಗವರ್ಮೆಂಟ್ DFAT ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಫಾರಿನ್ ಅಫೇರ್ಸ್ ಅಂಡ್ ಟ್ರೇಡ್ ಮತ್ತೆ ಏಷ್ಯಾ ಸೊಸೈಟಿ ಅಂತ ಒಂದು ಆರ್ಗನೈಸೇಷನ್ ಇದೆ. ಅಂದ್ರೆ ಅದು ಏಷ್ಯಾದ ಕನೆಕ್ಷನ್ ಹೆಂಗೆ ರೆಸ್ಟ್ ಆಫ್ ದ ವರ್ಲ್ಡ್ ಜೊತೆ ಸ್ಟ್ರಾಂಗ್ ಮಾಡ್ಬೋದು ಅನ್ನೋದು ಮಾಡೋದು. ಅದು ಅವ್ರ ಎರಡು ಆರ್ಗನೈಸೇಷನ್ ಇದು ಪ್ರೋಗ್ರಾಮ್ ನಡೆಸ್ತಾ ಇರೋದು. ಈ DFAT ಸಪೋರ್ಟ್ ಮಾಡೋದು ಏಷ್ಯಾ ಸೊಸೈಟಿ ನಡೆಸ್ತಾ ಇರೋದು. ಆ ಪ್ರೋಗ್ರಾಮ್ ಗೋಲ್ ಏನಂದ್ರೆ ನಮ್ದು ಆಸ್ಟ್ರೇಲಿಯನ್ ಬ್ರಾಡರ್ ಕಮ್ಯುನಿಟಿ ಮತ್ತೆ ಮೇನ್ ಸ್ಟ್ರೀಮ್ ಏನಿದೆ ಅದಕ್ಕೆ ಏಷ್ಯಾ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮತ್ತೆ ಏಷ್ಯಾ ಜೊತೆ ಇಂಟರಾಕ್ಟ್ ಮಾಡೋದು ಹೆಂಗೆ ಇನ್ನೂ ಡೆವಲಪ್ ಮಾಡಬಹುದು ಅಂತಂದು. ಅಂದ್ರೆ ಯಾಕಂದ್ರೆ ನಾವು ಜಿಯೋಗ್ರಫಿಕಲಿ ಅಂತೂ ಅದೇ ರೀಜನ್ ಅಲ್ಲಿ ಇರೋದು. ಆಮೇಲೆ ಈಗ ನೀವು ನೋಡಿ ಇಂಡಿಯಾ, ಚೈನಾ, ಇಂಡೋನೇಷಿಯಾ ಆ ತರ ಎಲ್ಲ ಆಸ್ಟ್ರೇಲಿಯಾಗೆ ತುಂಬಾ ಇಂಪಾರ್ಟೆಂಟ್, ಬೋತ್ ಆಸ್ ರಿಲೇಟಿವ್ಲಿ ಕ್ಲೋಸ್ ಕಂಟ್ರೀಸ್ ಬಟ್ ಆಲ್ಸೋ ಟ್ರೇಡ್ ಆಯ್ತು. ಆಮೇಲೆ ಈಗ ಈ ದೇಶದಿಂದ ಬ್ಯಾಕ್ ಗ್ರೌಂಡ್ ಇರೋ ಜನ ನಮ್ ಈ ಆಸ್ಟ್ರೇಲಿಯಾ ಅಲ್ಲಿ ತುಂಬಾ ಇದ್ದಾರೆ. ಸೊ ಅವ್ರದ್ದು ಏನ್ ಎಂಗೇಜ್ಮೆಂಟ್ ಇದೆ ಅದನ್ನ ಹೆಂಗ ಜಾಸ್ತಿ ಮಾಡ್ಬೇಕಂತಂದು ಆ ಪ್ರೋಗ್ರಾಮ್ ಇದು. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನೇಷನ್ ವೈಡ್ 21 ಏಷ್ಯನ್ ಆಸ್ಟ್ರೇಲಿಯನ್ ಬ್ಯಾಕ್ ಗ್ರೌಂಡ್ ಇರೋ ಲೀಡರ್ಸ್ ನ ಅವರು ಸೆಲೆಕ್ಟ್ ಮಾಡಿ ಅವ್ರಿಗೆ ಮೀಡಿಯಾ, ಪಬ್ಲಿಕ್ ಪಾಲಿಸಿ, ಟ್ರೈನಿಂಗ್, ಸಪೋರ್ಟ್ ಅದೆಲ್ಲ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಈಗ ಒಂದ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈ ಪ್ರೋಗ್ರಾಮ್ ಇದ್ರಿಂದ ನಾನು ಈ ಒಂದು ಆರ್ಟಿಕಲ್ ಬರೆದೆ, ಡ್ಯಾಡ್ಸ್ ಅಂಡ್ ಡ್ಯಾಡ್ ಫಿಗರ್ಸ್ ತಮ್ಮ ಡಾಟರ್ಸ್ ನ ಸ್ಪೋರ್ಟ್ಸ್ ಅಲ್ಲಿ ಎನ್ಕರೇಜ್ ಮಾಡಬೇಕು. ಸೊ ಅದನ್ನ ಅವ್ರ ಸಪೋರ್ಟ್ ಇಂದ ಈ ಆರ್ಟಿಕಲ್ ಸಿಡ್ನಿ ಮಾರ್ನಿಂಗ್ ಹೆರಾಲ್ಡ್ ಅಲ್ಲಿ ಪಬ್ಲಿಷ್ ಆಯ್ತು. ಬಟ್ ನನ್ ಫ್ರಂಟ್ ಪೇಜ್ ಫೋಟೋ, ದಟ್ ವಾಸ್ ಅನ್ ಅಮೇಜಿಂಗ್ ಫೀಲಿಂಗ್. ಸೊ ಈ ತರ ಎಲ್ಲ. ಆಮೇಲೆ ನಾನು ಇನ್ನೂ ಒಪಿನಿಯನ್ ಪೀಸಸ್ ಆರ್ ಏನೋ ಎಡಿಟೋರಿಯಲ್ ಓಪೆಡ್ಸ್ ಅಂತ ಅಂತಾರೆ. ಸೊ ಅದು ಕ್ಯಾನ್ಬರಾ ಟೈಮ್ಸ್ ಅಲ್ಲಿ ಆ ತರ ಎಲ್ಲ ಬಂದಿದೆ. ಆಮೇಲೆ ನಾವು ಕ್ಯಾನ್ಬರಾಗೆ ಹೋಗಿ ನಮ್ದು ಫಾರಿನ್ ಮಿನಿಸ್ಟರ್ ಆನರೇಬಲ್ ಪೆನಿ ವಾಂಗ್ ಅವ್ರ ಜೊತೆ ಇಂಟರಾಕ್ಟ್ ಮಾಡೋ ಆಪರ್ಚುನಿಟಿ ಸಿಕ್ತು. ಆಮೇಲೆ ಬೇರೆ ಬೇರೆ ಮಿನಿಸ್ಟರ್ಸ್, MPs ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೆಂಗೆ ಕೆಲಸ ಆಗುತ್ತೆ, ಯಾರ್ಯಾರು ಬಿಹೈಂಡ್ ದ ಸೀನ್ಸ್, ಯಾರು ಅಲ್ಲಿ ಇಂಪಾರ್ಟೆಂಟ್ ಫಿಗರ್ಸ್ ಅಂತಂದ ಅದ್ರದ್ದು ಅವೇರ್ನೆಸ್ ಎಲ್ಲ ಸಿಕ್ಕಿದ್ದು. ಸೊ ಅದರಿಂದ ನಮಗೆ ಈ ತರ ನಾವು ಏನ್ ಕಮ್ಯುನಿಟಿ ಲೀಡರ್ಸ್ ಇದೀವಿ ಅವ್ರು ಹೆಂಗೆ ಜಾಸ್ತಿ ಮೇನ್ ಸ್ಟ್ರೀಮ್ ಆಸ್ಟ್ರೇಲಿಯನ್ ಕಮ್ಯುನಿಟಿ ಜೊತೆ ಎಂಗೇಜ್ ಮಾಡಬಹುದು ಅಂತ ಈ ಪ್ರೋಗ್ರಾಮ್ ಸೊ ಹಂಗಾಗಿ ಇದು 1 year ಲಾಂಗ್ ಪ್ರೋಗ್ರಾಮ್. ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ಈಗ ಇಟ್ ಹಸ್ ಬಿನ್ ಅ ಫ್ಯೂ ಮಂತ್ಸ್. ಸೊ ಈಗಿಂದ ಒಪಿನಿಯನ್ ಪೀಸ್ ಹೆಂಗ್ ಬರೀಬೇಕು, ಇಂಟರ್ವ್ಯೂಸ್ ಹೆಂಗ್ ಮಾಡಬೇಕು, ಆಮೇಲೆ ನಿಮ್ದು ಈಗ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಅಲ್ಲಿ ಅದು ಎನ್ಕ್ವೈರಿ ಕಮಿಟಿ ಇರುತ್ತೆ. ಸೊ ಏನಾದ್ರೂ ಒಂದು ಟಾಪಿಕ್ ಬಗ್ಗೆ ಅವರು ಪಬ್ಲಿಕ್ ಇಂದ ಅಥವಾ ಯಾವ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅವರಿಂದ ಸಜೆಷನ್ಸ್ ಅವ್ರು ಇನ್ವೈಟ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಆ ಕಮಿಟಿಗಳಿಗೆಲ್ಲ ಪ್ರೆಸೆಂಟ್ ಮಾಡೋದು, ಆ ತರ ಎಲ್ಲ ಆಪರ್ಚುನಿಟೀಸ್ ಇದೆ. ಸೊ ಹಂಗಾಗಿ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್. ನಮಗೆ ತುಂಬಾ ಬೆನಿಫಿಟ್ ನಮಗೆ ಸಿಗ್ಲಿರುತ್ತೆ ಇದರಿಂದ. ಹೌದು. ಸೊ ಯು ಆಲ್ಸೋ ನೇಮ್ಡ್ ಒನ್ ಆಫ್ ದ 21 ನ್ಯಾಷನಲ್ ಲೀಡರ್ಸ್ ಇನ್ ದ
ಏಷ್ಯನ್ ಆಸ್ಟ್ರೇಲಿಯನ್ ವಾಯ್ಸ್. ಎಕ್ಸಾಕ್ಟ್ಲಿ ಅದೇ ಪ್ರೋಗ್ರಾಮ್. ಸೊ ಅದೇ ನೀವು ಅದರಲ್ಲೂ ನೀವು ಹೇಳ್ತಾ ಇದ್ರಿ ನಿಮ್ಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಸೊ ಅದಲ್ಲದೆ ಸೊ ಯು ಆಲ್ಸೋ ಲೈಕ್ ಟು ಸಪೋರ್ಟ್ ದ ಗರ್ಲ್ಸ್ ಕ್ರಿಕೆಟ್. ಸೊ ನೀವು ಅದರ ಡೀಪ್ಲಿ ಇನ್ವಾಲ್ವ್ ಕೂಡ ಆಗಿದ್ದೀರಾ. ಯಾಕಂದ್ರೆ ಹೆಣ್ಮಕ್ಳಿಗೂ ಕ್ರಿಕೆಟ್ ಅಲ್ಲಿ ನೀವೊಂದು ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಮಕ್ಕಳು ಇಲ್ಲ. ನಂದು ಅಲ್ಲೇನಂದ್ರೆ ನಾನು ಅದನ್ನ ನಂದು ಫ್ಯಾಮಿಲಿಯಲ್ಲೇನೆ ನೋಡಿದ್ದೀನಿ. ನನ್ನ ಅಮ್ಮ ಮತ್ತೆ ನನ್ನ ವೈಫ್ ಅವ್ರು ಚಿಕ್ಕವರಿದ್ದಾಗ ಸ್ಪೋರ್ಟ್ಸ್ ಅಲ್ಲಿ ಅವ್ರು ತುಂಬಾ ಆಕ್ಟಿವ್. ಸೊ ಆದ್ಮೇಲೆ ಸ್ಪೋರ್ಟ್ಸ್ ಒಂದೇನು ನೀವು ಆನ್ ದ ಫೀಲ್ಡ್ ಅಚೀವ್ಮೆಂಟ್ ಮಾಡಬಹುದು, ಬಟ್ ಅದರಿಂದ ನಿಮ್ಗೆ ಏನ್ ಅದರದ್ದು ಲರ್ನಿಂಗ್ಸ್ ಸಿಗುತ್ತೆ, ಅದರದ್ದು ಏನ್ ನಿಮ್ಗೆ ಕ್ವಾಲಿಟೀಸ್ ಡೆವಲಪ್ ಆಗುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಅದು ನಿಮ್ಗೆ ಫಿಸಿಕಲಿ ಅಂತೂ ಹೆಲ್ಪ್ ಮಾಡೋದು, ಬಟ್ ಅದರಿಂದ ನಿಮ್ಗೆ ಏನ್ ಕ್ವಾಲಿಟೀಸ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೋಲ್ತೀವಿ, ಸೋಲೋದು ಗ್ರೇಸ್ಫುಲಿ ಹೆಂಗ್ ಸೋಲೋದು, ಔಟ್ ಅದು ರೆಸಿಲಿಯಂಟ್ ಹೆಂಗ್ ಆಗ್ಬೇಕು, ಆಮೇಲೆ ಟೀಮ್ ವರ್ಕ್ ಹೆಂಗ್ ಮಾಡೋದು, ಲೀಡರ್ಶಿಪ್ ಸಿಗುತ್ತೆ. ಇನ್ಫ್ಯಾಕ್ಟ್ ಒಂದು ರಿಸರ್ಚ್ ಅಲ್ಲಿ 85% ಆಫ್ ವಿಮೆನ್ ಲೀಡರ್ಸ್ ಅವ್ರು ಹೇಳಿದ್ದಾರೆ ಕಿ ಸ್ಪೋರ್ಟ್ಸ್ ಅಲ್ಲಿ ಯಂಗ್ ಏಜ್ ಅಲ್ಲಿ ಆಕ್ಟಿವ್ ಇದ್ದಿದ್ರಿಂದ ಅವ್ರಿಗೆ ತಮ್ಮ ಲೈಫ್ ಅಂಡ್ ಕರಿಯರ್ ಗಳಿಗೂ ಹೆಲ್ಪ್ ಆಗಿರುತ್ತೆ. ಟೀಮ್ ಅಲ್ಲಿ ವರ್ಕ್ ಮಾಡಿರ್ತಾರೆ, ಲೀಡರ್ಶಿಪ್ ಸ್ಕಿಲ್ಸ್ ಬೆಳೆಸ್ಕೊಂಡಿರ್ತಾರೆ, ಆಮೇಲೆ ಹೇಗೆ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಮಾಡಬೇಕು, ಹೇಗೆ ಬೌನ್ಸ್ ಬ್ಯಾಕ್ ಆಗಬೇಕು. ಸೊ ಯಾಕಂದ್ರೆ ನಾವು ಫುಲ್ಲು ಓದಿ ಕೆಲ್ಸಕ್ಕೆ ಹೋಗೋ ತನಕ ಕಾಯದೇ ಬೇಕಾಗಿಲ್ಲ, ಚಿಕ್ಕರಿಂದನೇ ಎಲ್ಲ ಕ್ವಾಲಿಟೀಸ್ ಡೆವಲಪ್. ಆಮೇಲೆ ಸ್ಪೋರ್ಟ್ಸ್ ಎಲ್ಲ ಕಡೆ ಅಪ್ಲೈ ಮಾಡಬಹುದು, ಬರೇ ಕರಿಯರ್ ಅಷ್ಟೇ ಅಲ್ಲ, ಸ್ಪೋರ್ಟ್ಸ್ ಫೀಲ್ಡ್ ಅಷ್ಟೇ ಅಲ್ಲ, ನಮ್ ಡೇ ಟು ಡೇ ಎಷ್ಟು ಹೆಲ್ಪ್ ಆಗೋದು. ಸೊ ಅದು ರಿಸರ್ಚ್ ಏನಿದೆ, ಬಟ್ ನಾನಂತೂ ನನ್ನ ಮನೆಯೊಳಗೆ ನಾನು ನೋಡೇನಿ. ಸೊ ಹಂಗಾಗಿ ನಂದು ಏನು ವಿಚಾರ ಅಂದ್ರೆ ನಂದು ಮಕ್ಕಳನ್ನು ಅವ್ರು ಅಂದ್ರೆ ನನ್ಗೆ ಸ್ವಲ್ಪ ಸೆಲ್ಫಿಶ್ ಮೋಟಿವ್ ಅಂದ್ರೆ ಅವ್ರು ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಆದ್ರೆ ನಮ್ದು ಕಂಪನಿ ಸಿಗುತ್ತೆ ಅಂತಂದು. ಬಟ್ ಕ್ರಿಕೆಟ್ ಇಲ್ಲ, ಅವ್ರು ಬೇರೆ ಯಾವ್ದು ಸ್ಪೋರ್ಟ್ ಇನ್ವಾಲ್ವ್ ಆಗ್ಲಿ, ಅವ್ರು ಹೋಗ್ಲಿ. ಆಮೇಲೆ ಆಸ್ಟ್ರೇಲಿಯಾದಂತೂ ಸ್ಪೋರ್ಟ್ಸ್ ಮಂದಿ ಬಹಳ ಕಾಂಪಿಟೇಟಿವ್ ಲೆವೆಲ್ ಒಳಗೂ ಆಡ್ತಾರ, ಗ್ರೇಡ್ ಲೆವೆಲ್ ಒಳಗೆ ಆಡ್ತಾರ, ಸ್ಟೇಟ್ ಲೆವೆಲ್. ಆಮೇಲೆ ಆಸ್ಟ್ರೇಲಿಯಾ ಅಂತೂ ಸ್ಪೋರ್ಟಿಂಗ್ ನೇಷನ್. ಅಂದ್ರೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಇದೆ, ಇಟ್ಸ್ ನಾಟ್ ಜಸ್ಟ್ ಕ್ರಿಕೆಟ್, ಎವ್ರಿ ಸ್ಪೋರ್ಟ್ಸ್ ಅವರು ತುಂಬಾ ಎಲ್ಲದರಲ್ಲೂ ಎಂಕರೇಜ್ ಮಾಡ್ತಾರೆ. ಆಕ್ಟಿವಿಟೀಸ್ ಆಲ್ಸೋ ಸೋ ಇಂಪಾರ್ಟೆಂಟ್. ಅದು ಮೆಂಟಲಿನೂ ನಿಮ್ನ ಫಿಟ್ ಮಾಡುತ್ತೆ ಆಕ್ಚುಲಿ. ಸೊ ಇಫ್ ಯು ಫಿಸಿಕಲಿ ಫಿಟ್, ಯು ಮೆಂಟಲಿ ಫಿಟ್, ಲೈಕ್ ಬೋತ್ ಗೋ ವೈಸ್ ವರ್ಸಾ. ಅಬ್ಸಲ್ಯೂಟ್ಲಿ. ಸೊ ಹಾಗಾಗಿ ಅವ್ರು ಮುಂದೆ ಹೋಗಿ ಪ್ರೊಫೆಷನಲಿ ಆಡ್ತಾರೋ ಬಿಡ್ತಾರೋ ಅದೆಲ್ಲ ಅವ್ರಿಗೆ ಬಿಟ್ಟದ್ದು. ಬಟ್ ಸ್ಪೋರ್ಟ್ ಜೊತೆ ಒಂದು ಕನೆಕ್ಷನ್ ಇದ್ರೆ, ಆಮೇಲೆ ಅದನ್ನ ಬರೀ ಕನೆಕ್ಷನ್ ಅಷ್ಟೇ ಅಲ್ಲ, ಅದನ್ನ ಕಂಟಿನ್ಯೂ ಮಾಡಿ ಡೆವಲಪ್ ಮಾಡ್ಕೊಂಡು ಹೋದ್ರೆ ಅದು ಫ್ಯೂಚರ್ ಅಂತ ನಂದು ವಿಚಾರ. ಸೊ ಹಂಗಾಗಿ ಆಮೇಲೆ ಇಲ್ಲಿ ಆಪರ್ಚುನಿಟಿ ಇದೆ. ಅದು ಆಸ್ಟ್ರೇಲಿಯಾ ಇರೋದು ಅದೊಂದು ಬೆಸ್ಟ್ ಪಾರ್ಟ್. ನೀವು ಅವ್ರಿಗೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೋದು, ಕ್ರಿಕೆಟ್ ಆಡಿಸ್ಬೋದು, ಸಾಕರ್ ಆಡಿಸ್ಬೋದು. ವಿಂಟರ್ ಅಲ್ಲಿ ಇದು AFL, NRL ಅದೆಲ್ಲ ಆಮೇಲೆ ಇವನ್ ಕಮ್ಯುನಿಟಿ ಸೊಸೈಟಿಯಲ್ಲೂ ಸ್ಪೋರ್ಟ್ಸ್ ಇಂಪಾರ್ಟೆನ್ಸ್ ಇದೆ. ಸೊ ಹಂಗಾಗಿ ಅವ್ರಿಗೆ ಇದನ್ನ ಇಂಟ್ರೆಸ್ಟ್ ಬರಬೇಕು ಅಂತ ಅನ್ನೋದು ನಂದು ವಿಚಾರ. Wonderful actually. So you are encouraging your daughter as well, so they can follow whatever the passion they have. So ಹಾಗೆ ನೀವು ಒಂದು ಕ್ರಿಕೆಟ್ ಅಲ್ಲಿ ಅವ್ರಿಗೆ ಒಂದು ಎಲ್ಲ ಒಂದು ಆಸಕ್ತಿಯನ್ನ, ಕುತೂಹಲನ ಎಲ್ಲದನ್ನು ನೀವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಯು ಆರ್ ಅಮೇಸಿಂಗ್ ಫಾದರ್ ಅಂತ ಹೇಳ್ಬೋದು. ಸೊ ಹಾಗೆ ನೀವು ಸೊ ಯು ರೆಕಗ್ನೈಸ್ಡ್ ಆಸ್ ಎ 2024 ಫೈನಲಿಸ್ಟ್ ಅಂತ ಏಷ್ಯನ್ ಆಸ್ಟ್ರೇಲಿಯನ್ ಲೀಡರ್ಶಿಪ್ ಅವಾರ್ಡ್ ಕೂಡ ನಿಮ್ಗೆ ಎಲ್ಲ ಸಿಕ್ಕಿದೆ. ಹಾಗೆ ನೀವು ಎಷ್ಟೊಂದು ನೀವು ಯಾವುದು ಚಾನೆಲ್ 9 ಅಲ್ಲೂ ಕೂಡ ನೀವು ರೀಸೆಂಟ್ ಆಗಿ ಫೀಚರ್ಡ್ ಆಗಿದ್ದೀರಾ. SBS ಅಲ್ಲೂ ಕೂಡ ನೀವು ಮಲ್ಟಿಪಲ್ ಟೈಮ್ ನೀವು ಒಂದು ಫೀಚರ್ ಆಗಿದ್ದೀರಾ. ಸೊ ಅಮೇಸಿಂಗ್ ಅನ್ಸುತ್ತೆ ನಿಮ್ಮ ಒಂದು ಈ ಒಂದು ಜರ್ನಿ, ಒಂದು ಬುಕ್ ಆಗಿರ್ಬೋದು, ಯಾವ್ದೇ ಆಗ್ಲಿ. ಸೊ ಒಂದು ಫ್ರಂಟ್ ಪೇಜ್ ಅಲ್ಲೆಲ್ಲ ಫೀಚರ್ ಆಗೋದು, ಇಟ್ಸ್ ಅನ್ ಅಮೇಸಿಂಗ್ ಥಿಂಗ್ ಆಕ್ಚುಲಿ. ಸೊ ಏನಕ್ಕೆ ಅಂತೆಲ್ಲ ಬಹಳಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಆಕ್ಚುಲಿ. ಸೊ ಇನ್ನೇ ನಮ್ಮ ಕಾರ್ಯಕ್ರಮ ಒಂದು ಮುಕ್ತಾಯ ಹಂತಕ್ಕೆ ಬರ್ತದೆ. ಎಷ್ಟು ಬೇಗ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವಾ ನಿಖಿಲ್ ಅವರೇ? ಒಂದು 3 ನಿಮಿಷ ಇದೆ ಆಕ್ಚುಲಿ. ಸೊ ನಿಖಿಲ್ ಅವರೇ, ನೆಕ್ಸ್ಟ್ ಏನಂದ್ರೆ ನಮ್ದು ಒಂದು ಫನ್ ಸೆಗ್ಮೆಂಟ್ ಇದೆ ಆಕ್ಚುಲಿ. ಸೊ ರ್ಯಾಪಿಡ್ ಫೈರ್ ರೌಂಡ್ ಅಂತ. ಸೊ ಈ ಒಂದು ಕ್ವಿಕ್ ಆಗಿ ನೀವು ಆನ್ಸರ್ ಮಾಡಿ. ಸೊ ನಿಮ್ಮ ಒಂದು ಫೇವರೆಟ್ ಕ್ರಿಕೆಟ್ ಆಫ್ ಆಲ್ ಟೈಮ್? ಫೇವರೆಟ್ ಕ್ರಿಕೆಟರ್ ಆಫ್ ಆಲ್ ಟೈಮ್ ಸೌರವ್ ಗಂಗೂಲಿ. ವಾವ್. ಸೊ ಆಸ್ಟ್ರೇಲಿಯಾ or India, who do you cheer louder for?
ಕ್ರಿಕೆಟ್ ಅಂದ್ರೆ ಇಂಡಿಯಾ. ಓಕೆ, ಒನ್ ಕ್ರಿಕೆಟ್ ಮೂಮೆಂಟ್ ಯು ವಿಶ್ ಯು ಕುಡ್ ರಿಲೀವ್. ಅಂದ್ರೆ ನಾನು ಇಂಡಿಯಾ ಅಲ್ಲಿ ಸಚಿನ್ ತೆಂಡೂಲ್ಕರ್ ಆಡಿರೋ ಲಾಸ್ಟ್ ಮ್ಯಾಚ್ ನೋಡಿದ್ದೆ. Okay. ಅದು ದಟ್ ಇಸ್ ಮೈ ಮೋಸ್ಟ್ ಫೇವರೇಟ್ ಮೆಮರಿ. ವೆರಿ ಫೇವರೇಟ್. ಸೊ ಟೆಸ್ಟ್, ODI ಆರ್ T20 ನಿಮ್ ಫೇವರೇಟ್ ಫಾರ್ಮ್ಯಾಟ್ ಯಾವ್ದು ನಿಮ್ಗೆ ಇಷ್ಟ? ಟೆಸ್ಟ್ ಆಲ್ ದ ವೇ. ಹೌದಾ? ಬುಕ್ ಬರ್ದಿದ್ದೀನಿ ಅದ್ರ ಬಗ್ಗೆ, ಆಮೇಲೆ ಅದಕ್ಕಿಂತ ಜಾಸ್ತಿ ಅದು ಪ್ರೂಫ್ ಇಲ್ಲ. ಮುಗ್ಯೋದೇ ಇಲ್ಲ, ಅದಕ್ಕೆ ಇದೆಲ್ಲ ಬೇಗ ಮುಗ್ದೋಗುತ್ತೆ. ಒನ್ ಡೇ ಮುಗ್ದೋಗುತ್ತೆ, T20 ಮುಗ್ದೋಗುತ್ತೆ. ಸೊ ಇಫ್ ಯುವರ್ ಡಾಟರ್ ಪಿಕ್ ಅಪ್ ಎ ಕ್ರಿಕೆಟ್, ಸೊ ಯು ವಾಂಟ್ ದೆಮ್ ಟು ಚೂಸ್ ಬೌಲರ್ ಆರ್ ಬ್ಯಾಟ್ಸ್ಮನ್? ಐ ಥಿಂಕ್ ಬೌಲಿಂಗ್. ಎಲ್ಲರೂ ಬ್ಯಾಟಿಂಗ್ ಹೋಗ್ತಾರೆ, Okay. ಆಮೇಲೆ ಅವಳು ಸ್ವಲ್ಪ ಎತ್ತರ ಇದ್ದಾಳೆ, ಸೊ Okay. ಬೌಲಿಂಗ್ ಸೂಟ್ ಆಗುತ್ತೆ. ಸೂಟ್ ಆಗುತ್ತೆ. ಅಮೇಜಿಂಗ್. ಸೊ ಒನ್ ವರ್ಡ್ ಟು ಡಿಸ್ಕ್ರೈಬ್ ದ 2024 ಮತ್ತೆ 2025 ಟೆಸ್ಟ್ ಸಮ್ಮರ್. ಇನ್ಕ್ರೆಡಿಬಲ್. ಬುಕ್ಕೆ ಬಂದ್ಬಿಡಿ. ಬುಕ್ಕೆ ಬಂದ್ಬಿಟ್ಟಿದೆ. ಸೊ ಡಿಸ್ಕ್ರೈಬ್ ಯುವರ್ ಸೆಲ್ಫ್ ಇನ್ 3 words. ಹ್ಯೂಮರಸ್, ಎಸ್. ಆಮೇಲೆ ಎಂಗೇಜಿಂಗ್, ಎಸ್. ಆಮೇಲೆ ಥರ್ಡ್ ಇಸ್ ಕೇರಿಂಗ್. ದಟ್ಸ್ ಸೋ ನೈಸ್ ಆಕ್ಚುಲಿ. ಸೊ ನಿಮ್ದ ಒಂದು ಬೇಗ, ಐ ಥಿಂಕ್ ಯು ಶುಡ್ ಬಿ ಅವಾರ್ಡೆಡ್ ಫಾರ್ ಯುವರ್ ರ್ಯಾಪಿಡ್ ಫೈರ್ ರೌಂಡ್. ಸೊ ತುಂಬಾ ಚೆನ್ನಾಗೆಲ್ಲ ಆನ್ಸರ್ ಮಾಡಿದ್ರಿ ನೀವು ಇದ್ರ ಬಗ್ಗೆ ಎಲ್ಲ. ಸೊ ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂತು, ಇನ್ನೊಂದು ನಿಮಿಷ ಇದೆ. ಸೊ ನಮ್ಮ ಶ್ರೋತೃಗಳಿಗೆ ನಿಮ್ಮ ಸಂದೇಶ ನಿಖಿಲ್ ಅವರು. ಮೊದಲು ಈ ಶೋಗೆ ನೀವು ಕೇಳ್ತಾ ಇದ್ದೀರಾ, ಇದನ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಾನು ಒಂದೇ ಹೇಳೋದಂದ್ರೆ, ನಾವು ಈ ಇಂಡಿಯನ್ ಬ್ಯಾಕ್ಗ್ರೌಂಡ್, ಸೌತ್ ಏಷ್ಯನ್ ಬ್ಯಾಕ್ಗ್ರೌಂಡ್ ಅವರು ಈ ದೇಶದಲ್ಲಿದ್ದೀವಿ. ನಾವು ನಮ್ದೇನು ಕಾಂಟ್ರಿಬ್ಯೂಷನ್ ಇದೆ, ಏನ್ ಇಂಪ್ಯಾಕ್ಟ್ ಇದೆ, ಅಥವಾ ನಾವು ಏನು ಪಾಸಿಟಿವ್ ಎಂಗೇಜ್ಮೆಂಟ್ ಮಾಡ್ಬೋದು, ಅದ್ರ ಬಗ್ಗೆ ನಾವು we have to voice out our contribution and our impact. I think ಅದು ಸ್ವಲ್ಪ ನಾವು ನಮ್ಮಲ್ಲೇನೆ ಇಟ್ಕೊಳ್ತೀವಿ. ಅದಕ್ಕೆ ಐ ಥಿಂಕ್ ನಾನು ಒಂದೇ ಹೇಳೋದು ಏನಂದ್ರೆ, ನೀವು ಮಾಡ್ತಿರೋದು ತುಂಬಾ ಇಂಪಾರ್ಟೆಂಟ್. ನೀವು ಯಾವ ಫೀಲ್ಡ್ ಅಲ್ಲೇ ಇರಲಿ, ತುಂಬಾ ಇಂಪಾರ್ಟೆಂಟ್ ಕೆಲಸ, ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಸ್ಪೀಕ್ ಮೋರ್ ಅಬೌಟ್ ಇಟ್, ಸೊ ದಟ್ ಅದರ್ ಪೀಪಲ್ ನೋ. ದಟ್ ಇಸ್ ಮೈ ಸಿಂಗಲ್ ಮೆಸೇಜ್ ಟು ದ ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಅವರೇ. ನೀವು ಬಂದು ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ, ಬ್ಯಾಕ್ಗ್ರೌಂಡ್ ಬಗ್ಗೆ, ನಿಮ್ ಬೆಳೆದು ಬಂದ ರೀತಿ, ನಿಮ್ಮ ಒಂದು ವರ್ಕ್ ಬಗ್ಗೆ, AI ಬಗ್ಗೆ, ಹಾಗೆ ಮೈ ಸಮ್ಮರ್ ಆಫ್ ಕ್ರಿಕೆಟ್, ಈ ಒಂದು ಕ್ರಿಕೆಟ್ ಬಗ್ಗೆ ಬಹಳಷ್ಟು ಎಲ್ಲ ಮಾಹಿತಿನ ಕೊಟ್ರಿ. ಸೊ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ ಜ್ಯೋತ್ಸ್ನಾ. ಇಟ್ ವಾಸ್ ಅ ಪ್ಲೇಜರ್.